ನಾನೊಬ್ಬ ಆಕ್ಸಿಡೆಂಟಲ್ ಆ್ಯಕ್ಟರ್ ಅನ್ಬೋದು. ರವೀಂದ್ರ ಠೇವಣಿನೂ ಕಳ್ಕೊಂಡು ಸೋಲ್ತಾನೆ ಅಂತ ಜನ ಮಾತಾಡ್ಕೋತಿದ್ದಾರೆ. ಚಾಕು ಹಿಂಗೆ ಎಳೆದು ರಕ್ತ ಎಲ್ಲ ಬಂದರೂ ನಾನು ಕೊನೆಗೆ ಫುಲ್ ಹಿಂಗೆ ಕುಡ್ಬಿಟ್ಟು ಹೇಳ್ತೀನಿ. ಅದು ಒಂಥರ ವಿಚಿತ್ರವಾಗಿ ಜನಕ್ಕೆ ಇಷ್ಟ ಆಗೋಯ್ತದು. ಈಗಲೂ ನಾನು ಎಲ್ಲರೂ ನೋಡಿದ್ರೆ ಪಾಯಸ ಲಾಯರಲ್ವಾ ಅಂತಾರೆ. ನನ್ನ ಹೆಸರು ಗೊತ್ತಿಲ್ಲ, ನಾನು ಏನೇನು ಸಿನಿಮಾ ಮಾಡಿದ್ದೀನಿ ಗೊತ್ತಿಲ್ಲ, ಬಟ್ ಅದನ್ನ ಮಾತ್ರ ನೆನ್ಪಿಟ್ಕೊಂಡಿದ್ದಾರೆ ಈಗಲೂ. ನಮ್ಮ ಗುರುಗಳು ಅವ್ರ ಪ್ರೊಡಕ್ಷನ್ಲಿ ಒಂದು ಹೊಸ ಸೀರಿಯಲ್ ಶುರು ಮಾಡ್ತಿದ್ದಾರೆ. ಅಸಿಸ್ಟೆಂಟ್ ಡೈರೆಕ್ಟರ್ ಬೇಕಂತ ಹೋಗ್ತೀಯಾ ಅಂತ ಕೇಳಿದೆ. ಅಲ್ಲೇ ಒಂದು ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಿದ್ದೆ. ಆಮೇಲೆ ಅದು ಒಂದೇ ಪ್ರೊಡಕ್ಷನ್ ಆಗಿದ್ದರಿಂದ ಸೀತಾರಾಮ್ ಅವ್ರದ್ದು ಮುಕ್ತ ಸೀರಿಯಲ್ ಶುರು ಆಯಿತು. ಸೊ ಅಲ್ಲಿ ಸಾಕ್ಷ್ಯಗಳನ್ನು ತಿದ್ದಬಹುದಾದಂತಹ ಯಾವ ಕೆಲಸವನ್ನು ಬೇಕಾದರೂ ನೀವು ಮಾಡಬಹುದಾಗಿದೆ. TN ಸೀತಾರಾಮ್ ಅವ್ರದ್ದು ಇನ್ನೊಂದು ತುಂಬ ಒಳ್ಳೆ ಗುಣ ಏನಂದರೆ, ಅವ್ರು ಆಡಿಯನ್ಸ್ ಪಲ್ಸ್ ಅಂತ ನಾವು ಹೇಗೇನು ಮಾತಾಡ್ತೀವಿ, ಆಡಿಯನ್ಸ್ ಪಲ್ಸ್ ಹಿಡಿತಾರೆ ಅದು ಇದು ಅಂತೆಲ್ಲ, ಅವರು ಕರೆಕ್ಟಾಗಿ ಒಂದು ಕಥೆ ಬರೆದ್ಮೇಲೆ ಅವರು ಆಡಿಯನ್ಸ್ ಜೊತೆ ಹೋಗಿ ಡೈರೆಕ್ಟ್ ಸಂವಾದ ಮಾಡಿ ಇದು ಸರಿನಾ ತಪ್ಪಾ, ಇದನ್ನು ಮುಂದುವರಿಸ್ಬೇಕಾ ಬೇಡವಾ, ನಿಮ್ಗೆ ಯಾವ ಥರ ಬೇಕು ಕತೆ, ಇದು ಕೇಳ್ಕೊಂಡು ಅದಕ್ಕೆ ಸರಿಯಾಗಿ ಕತೆ ಚೇಂಜ್ ಮಾಡ್ಕೊಂಡು ನೆಕ್ಸ್ಟು ಸೀರಿಯಲ್ ಮಾಡೋರು ಸರ್. ಅವರು ತುಂಬ ಅವ್ರದ್ದು ಟ್ಯಾಲೆಂಟ್ ಅವ್ರದ್ದು. ಆತ್ಮೀಯ ಕನ್ನಡಿಗರೇ ನಮಸ್ಕಾರ, ನಾನು ಶ್ರೀಧರ್ ಶಿವಮೊಗ್ಗ. ಇವತ್ತು ನಮ್ಮ ಜೊತೆಗಿರೋ ಅತಿಥಿ, ನೀವು ಇವರನ್ನು ಸೀರಿಯಲ್ ಲೋಕದಿಂದ ನೋಡಿದ್ದೀರಿ, ಸಿನಿಮಾ ಲೋಕದಲ್ಲೂ ನೋಡಿದ್ದೀರಿ. ಲಾಯರ್ ಪಾತ್ರಕ್ಕೆ ಇವರು ತುಂಬ ಹೆಸರುವಾಸಿ. ಎಷ್ಟೋ ಕೇಸ್ಗಳು ನಾವೇನಾದರೂ ಮಾಡ್ಕೊಂಡಾಗ ಅದನ್ನ ಬಗೆಹರಿಸೋದಕ್ಕೆ ಅಥವಾ ನ್ಯಾಯವನ್ನು ಪಡೆಯೋದಕ್ಕೆ ಕೆಲ ಲಾಯರ್ ಹತ್ರ ಹೋಗ್ತಾರೆ. ಹಾಗೆ ಸಿನಿಮಾ ರಂಗದಲ್ಲಿ ವಕೀಲರ ಪಾತ್ರ ಮಾಡಬೇಕು, ಅಲ್ಲೊಂದು ವಿಶೇಷವಾದ ಕೇಸ್ ಇರಬೇಕು ಅಂದರೆ ಇವ್ರ ಹತ್ರ ಬರ್ತಾರೆ. ಹಾಗಾದರೆ ಆ ವಕೀಲರ ಹೆಸರು ಏನು ಅನ್ನೋ ಪ್ರಶ್ನೆಗೆ ಉತ್ತರ ನಮ್ಮ ಮುಂದೆ ಕೂತಿದ್ದಾರೆ. ಸರ್ ನಮಸ್ಕಾರ. ವಿನಯ್ ಕೃಷ್ಣ ಸ್ವಾಮಿ ಸರ್. ಹೌದು, ವೆಲ್ಕಮ್ ಸರ್. ತುಂಬ ದಿವಸದ ಮೇಲೆ ಶೂಟಿಂಗ್ ಎಲ್ಲ ಸಿಗ್ತಾ ಇದ್ರಿ. ಹೌದು. ನಿಮ್ಮ ಬಗ್ಗೆ ಮಾತಾಡಿಸ್ಬೇಕು, ನಿಮ್ಮ ಬಗ್ಗೆ ತಿಳ್ಕೊಬೇಕು, ನಿಮ್ಮ ಗಡ್ಡ ಯಾಕೆ ಕಪ್ಪು ಮತ್ತು ಬಿಳಿ ಇದೆ ಅಂತ ತಿಳ್ಕೊಬೇಕು ಅಂತೇಳಿ ಅನುಭವ. ಅದಕ್ಕೆ ಅನುಭವನೇ ಆ ಕಲರ್. ಹಂಗಾಗಿ ಇಲ್ಲಿ ಬಂದು ಕರ್ಕೊಂಡ್ ಅಂತೂ ಇಂತೂ ನಾವು ಎಷ್ಟು ದಿನ ಆಯ್ತು ಸರ್ ನಾವು ಮಾತಾಡ್ಬೇಕು ಅಂತ. ಇವತ್ತು ಅವಕಾಶ ಸಿಗಲಿಲ್ಲ. ಆತ್ಮೀಯ ಕನ್ನಡಿಗರ ಮುಂದೆ ನಿಮ್ದೆಲ್ಲ ಹಂಚ್ಕೋಬೇಕು ಅಂತ. ಸರ್ ಮೊದಲೇ ಹೇಳಿ, ಪಾಯಸ ಅಂದ್ರೆ ಯಾಕೆ ಇಷ್ಟ ನಿಮ್ಗೆ? ಅದರಿಂದ ಒಂದು ದೊಡ್ಡ ಕಥೆನೇ ಇದೆ. ಅದು ಒಂದೇನಾಯ್ತು, ಮಫ್ತಿ ಸಿನಿಮಾದಲ್ಲಿ ಅದನ್ನ ನನಗೆ ವಿಶೇಷವಾಗಿ ನನಗೋಸ್ಕರ ಒಂದು ಸೀನ್ ಮಾಡಬೇಕು ಅಂತೇಳಿ ಡೈರೆಕ್ಟರ್ ನರ್ತನ್ ಅವ್ರು ಮಾಡಿದ ಕೆಲಸ ಅದು. ನಾನು ಎಂಜಾಯ್ ಮಾಡ್ಕೊಂಡು ತಿಂತಿದ್ದೆ ಸ್ವೀಟೆಲ್ಲ, ಸೆಟ್ಟಲ್ಲಿ ಅವ್ರು ಅಬ್ಸರ್ವ್ ಮಾಡಿದರು. ಸೊ ಅವ್ರೇನು ಮಾಡೋದು, ಇವ್ರಿಗೊಂದು ಸೀನ್ ಇಡ್ತಿಂತಲ್ಲಿ ಕರೆಕ್ಟಾಗಿ ಎಲ್ಲ ನೆನ್ಪಿಟ್ಕೋಬೇಕು ನಿಮ್ಮನ್ನು, ಆ ಥರ ಒಂದು ಸೀನ್ ನಿಮ್ಗೆ ಇಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಒಬ್ಬನ್ನ ಇದು ಮಾಡಿ ಇಂಟ್ರೋಗೇಟ್ ಮಾಡಿ ಕೊಲೆ ಮಾಡೋ ಸೀನಲ್ಲಿ ನಾನು ಆರಾಮಾಗಿ ಪಾಯಸ ತಿಂತ ಕೂತಿರ್ತೀನಿ. ಆ ಥರ ಒಂದು ಸೀನ್ ಕೊಟ್ಟರು. ಎಂಜಾಯ್ ಮಾಡ್ಕೊಂಡು ತಿನ್ನಿ, ನೀವು ಹೆಂಗೆ ಸ್ವೀಟ್ ತಿಂತಿರೋ ಅಂತ, ನೀವು ತಲೆನೇ ಕೆಡ್ಸ್ಕೊಬೇಡಿ ಅಲ್ಲಿ ಏನಾಗ್ತಿದೆ, ಹಾಗಾಗಿ ಹಿಂಗೆ ನೋಡ್ತಾರಿ, ಲುಕ್ ಕೊಡಿ, ಬಟ್ ತಿನ್ನಿ ಅಂಥೇಳಿ ಅದೊಂದು ಸೀನ್ ಮಾಡಿದ್ರು. ಅವರು ಚಾಕು ಹಿಂಗೆ ಎಳೆದು ರಕ್ತ ಎಲ್ಲ ಬಂದರೂ ನಾನು ಕೊನೆಗೆ ಫುಲ್ ಹಿಂಗೆ ಕುಡ್ಬಿಟ್ಟು ಹೇಳ್ತೀನಿ. ಅದು ಒಂಥರ ವಿಚಿತ್ರವಾಗಿ ಜನಕ್ಕೆ ಇಷ್ಟ ಆಗೋಯ್ತದು. ಅಂದರೆ ಅಲ್ಲಿ ಏನೋ ನಡೀತಾ ಇದೆ, ಅಷ್ಟು ಸೀರಿಯಸ್ ಆಗಾದರೂ ಇವ್ನು ಪಾಯಸ ತಿಂತಿದ್ದಾನಲ್ಲ ಅಂಥೇಳಿ ಅದು ನೆನಪಲ್ಲಿ ಉಳಿಯೋ ಸೀನ್ ಆಯಿತು. ನನ್ನ ಕೆರಿಯರಲ್ಲೇ ನೆನಪಲ್ಲಿ ಉಳಿಯೋ ಸೀನ್. ಈಗಲೂ ಸುಮಾರು ಜನ ನೆನಪಿಸ್ಕೋತಾರೆ. ಈಗ ನಿಮ್ಮನ್ನ ಯಾರಾದರೂ ಪಾತ್ರಕ್ಕೆ ಆಯ್ಕೆ ಮಾಡಬೇಕು, ನಿಮ್ಮ ಬಗ್ಗೆ ತಿಳ್ಕೊಬೇಕು, ಯಾರಾದರೂ ನ್ಯಾಯಾಂದ್ರು ಹೇಳಿದ್ರೆ, ಸರ್ ವಿನಯ್ ಕೃಷ್ಣ ಸ್ವಾಮಿ ಅಂತ ಒಬ್ರು ಇದ್ದಾರೆ ಸರ್, ಅವ್ರ ಹತ್ರ ಯಾವ ಫಿಲಮ್ ಮಾಡಿರಿ ಅವರು? ಅದೇ ಸರ್ ಮಫ್ತಿಲಿ ಪಾಯಸ ತಿನ್ನಲ್ವಾ ಅವರು ಅಂತ. ಒಂದು ಎಲ್ಲರಿಗೂ ಒಂದು ಬೆಂಚ್ ಮಾರ್ಕ್ ಅಥವಾ ಒಂದು ಟ್ರೇಡ್ ಮಾರ್ಕ್ ಅಥವಾ ಒಂದು ಗುರುತು ಹಚ್ಚುವಾಗಿ ಏನಾದರೂ ಒಂದು ಪಾತ್ರ ಬೇಕಾಗಿರುತ್ತೆ. ಇವಾಗ ನೋಡಿ, ಭೂತಯ್ಯ ನಮಗ ಅಯ್ಯೋ ಸಿನಿಮಾದಲ್ಲಿ ಉಪ್ಪಿನಕಾಯಿ ಲೋಕನಾಥ್ ಅವರು ಉಪ್ಪಿನಕಾಯಿ ಎಷ್ಟು ದೊಡ್ಡ ಏನೇನೋ ಮಾಡಿದಾರೆ ಅವರು. ಹೌದು, ಈಗಲೂ ಉಪ್ಪಿನಕಾಯಿ ಅಂತಾರೆ. ಹೌದು, ಸುಮಾರು ಆ ಥರ ಕೆಲವುದು ಆ ಥರ ವರ್ಕ್ ಆಗಿಬಿಡುತ್ತೆ. ನಮಗೆ ಗೊತ್ತಿಲ್ಲದೆ ಅದು ಸಖತ್ ಇಷ್ಟ ಆಗ್ಬಿಡೋದು ಜನಕ್ಕೆ. ಏನಾಗಿದೆ, ಈಗಲೂ ನಾನು ಎಲ್ಲರೂ ನೋಡಿದ್ರೆ ಪಾಯಸ ಲಾಯರಲ್ವಾ ಅಂತಾರೆ. ನನ್ನ ಹೆಸರು ಗೊತ್ತಿಲ್ಲ, ನಾನು ಏನೇನು ಸಿನಿಮಾ ಮಾಡಿದ್ದೀನಿ ಗೊತ್ತಿಲ್ಲ, ಬಟ್ ಅದನ್ನ ಮಾತ್ರ ನೆನ್ಪಿಟ್ಕೊಂಡಿದ್ದಾರೆ ಈಗಲೂ. ಪಾಯಸಕ್ಕೆ ಸಿಹಿ ಕಡಿಮೆ ಆಗಿದ್ರೆ ಈ ಲಾಯರ್ ಹತ್ರ ಬನ್ನಿ. ಮನೇಲಿ ಅಲ್ವಾ ಮಾಡ್ತೀರ ಪಾಯಸ ಮನೇಲಿ? ಮಾಡ್ತಿರ್ತಾರೆ. ನನಗೆ ಸ್ವೀಟ್ ತುಂಬ ಇಷ್ಟ ಬೇಸಿಕಲಿ. ಸೊ ನನ್ನ ಹೆಂಡ್ತಿನೂ ಅಷ್ಟೇ ಸ್ವೀಟೆಲ್ಲ ಅವಾಗವಾಗ ಮಾಡ್ತಿರ್ತಾರೆ. ಚೆನ್ನಾಗಿ ಅಡುಗೆ ಮಾಡ್ತಾರೆ ನನ್ನ ಹೆಂಡ್ತಿ. ಸೊ ಹಾಗಾಗಿ ನಾನು ಏನಾದ್ರು ಕೇಳಿದ್ರೆ ಹಿಂಗೆ ಈ ಪಾಯಸ ಇರ್ಬೋದು, ಮತ್ತೊಂದಿರ್ಬೋದು, ಸ್ವೀಟ್ಸು ಎಲ್ಲ ಮಾಡಿಕೊಡ್ತಾರೆ. ಬೇರೆ ಕಡೆ ಹೋದಾಗಲೂ ನಾನು ಫಂಕ್ಷನ್ ಆದಾಗಲೂ ಅಷ್ಟೇ ಸ್ವೀಟ್ಸ್ ನಾನು ತುಂಬ ಎಂಜಾಯ್ ಮಾಡ್ಕೊಂಡು ತಿಂತೀನಿ. ಅಂದರೆ ನಾವು ಇತ್ತೀಚಿನ ಸಿನಿಮಾ ಪ್ರೇಮಿಯಾಗಿ ಎಲ್ಲ ಹಿಂದಿನ ವಿಷಯಗಳನ್ನೆಲ್ಲ ಓದಿರೋದು ನಾವೇನು ನೋಡಿಲ್ಲ. ಹೌದು, ನಮ್ಮ ಜನ್ರೇಷನ್. ನನಗೆ ನೀವು ಗೊತ್ತಾಗಿದ್ದು ಮಫ್ತಿ ಅನ್ನೋ ಸಿನಿಮಾದ ಮೂಲಕ. ಕರೆಕ್ಟ್. ಹಿಂದೆ
ನೀವೇನು ಮಾಡ್ತಾ ಇದ್ರಿ, ಏನು ಕತೆ? ನಾನು ಬೇಸಿಕಲಿ ನಾನೊಬ್ಬ ಆಕ್ಸಿಡೆಂಟಲ್ ಆ್ಯಕ್ಟರ್ ಅನ್ಬೋದು, ಆಕಸ್ಮಿಕ ನಟ. ನಾನು ನಟ ಆಗಬೇಕು ಅಂತಲೇ ಇರಲಿಲ್ಲ ಫಸ್ಟ್ ಆಫ್ ಆಲ್. ಏನು ಕೆಲಸ ಸರ್? ನಾನು ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಅಂತಾರೆ, ಅದರಲ್ಲಿ ಅಮೆರಿಕಾದಲ್ಲಿ ಡಾಕ್ಟರ್ಸು ಇನ್ಶೂರೆನ್ಸಿಂದ ಕ್ಲೈಮ್, ಅಲ್ಲಿ ಕ್ಯಾಶ್ ಕೊಡೋದಿಲ್ಲ, ಎಲ್ಲರಿಗೂ ಇನ್ಶೂರೆನ್ಸ್ ಮೂಲಕ ಪೇ ಮಾಡೋದು ಡಾಕ್ಟರ್ಸ್ಗೆ. ಸೊ ಯಾರೇ ರೋಗಿಗಳು ಬಂದು ಇನ್ಶೂರೆನ್ಸ್ ಇರಬೇಕು, ಅವ್ರದ್ದು ಡಾಕ್ಟರ್ಸು ಪ್ರತಿಯೊಂದು ಅವ್ರು ಏನೇನು ಮಾಡಿರ್ತಾರೆ ಅದನ್ನ ವಾಯ್ಸ್ ರೆಕಾರ್ಡ್ ಮಾಡಿ ಇಡಬೇಕು. ಹಿಂಗೆ ಏನು ಡಯಾಗ್ನೋಸ್ ಮಾಡಿದ್ರು, ಏನು ಟ್ರೀಟ್ಮೆಂಟ್ ಕೊಟ್ಟರು, ಏನೇನು ಮೆಡಿಸಿನ್ಸ್ ಕೊಟ್ಟರು, ಇದನ್ನೆಲ್ಲ ರೆಕಾರ್ಡ್ ಮಾಡಿಡಬೇಕು. ಆ ರೆಕಾರ್ಡ್ಸು ನಮಗೆ ಕಳಿಸ್ತಾರೆ ವಾಯ್ಸು, ಅದನ್ನು ನಾವು ಕೇಳಿಕೊಂಡು ಟ್ರಾನ್ಸ್ಕ್ರಿಪ್ಷನ್ ಅಂದರೆ ನಾವು ಅದನ್ನು ಟೈಪ್ ಮಾಡಿ ಕಳಿಸ್ಬೇಕು. ಇಂಗ್ಲೀಷು, ಮೆಡಿಕಲ್ ನಾಲೆಜು ಎಲ್ಲ ಸ್ವಲ್ಪ ಇರಬೇಕು. ನಾನು ಆ ಕೆಲಸದಲ್ಲಿದ್ದೆ 2001 ಮಾಡ್ತಾ ಇದ್ದೆ. ಅದೊಂದು 2-3 ವರ್ಷ ಮಾಡಿದ್ದೆ ಅದಾಗಲೇ. ಸೊ ಸ್ವಲ್ಪ ಬೋರ್ ಆಗೋಕ್ಕೆ ಶುರು ಆಗಿತ್ತು. ಅಂದರೆ ಆಗುತ್ತಲ್ಲ, ಯಾವುದೇ ಒಂದೇ ಕೆಲಸ ಮಾಡ್ತಾರೆ ಮೊನೋಟನಸ್ ಆಗುತ್ತೆ. ಸೊ ಹಂಗೆ ಮಾಡ್ತಿದ್ದಾಗ ಏನಾದರೂ ಒಂದು ಹಾಬಿ ಆ ಥರ ಶುರು ಮಾಡಬೇಕು ಅಂತ, ಹವ್ಯಾಸ ಏನಾದ್ರು ಶುರು ಮಾಡಬೇಕು ಅಂತ. ಈಗಿನವ್ರು ಆದರೆ ಗೊತ್ತಲ್ಲ, ಎಲ್ಲರೂ ಕ್ಯಾಮ್ರಾ ಇಟ್ಕೊಂಡು ಹೊಟ್ಬಿಡ್ತಾರೆ. ನಾನು ಕ್ಯಾಮ್ರಾನೂ ಒಂದ್ಸಲಿ ಅದು ಫೋಟೋಗ್ರಫಿನೂ ಮಾಡಿದ್ದೀನಿ. ಬಟ್ ಹಿಂಗೆ ನೋಡ್ತಿದ್ದಾಗ ನನ್ನ ಫ್ರೆಂಡ್ ಒಬ್ಬ, ನನ್ನ ಕಸಿನ್ ಒಬ್ಬ ಇದ್ದಾನೆ, ಅವನು ನಾನು ನಾಟಕ ಮಾಡಿದ್ದೀನಿ ಬಾರೋ ರವೀಂದ್ರ ಕಲಾಕ್ಷೇತ್ರಕ್ಕೆ ನೋಡು ಬಾ ಅಂತ ಕರೆದ. ನನಗೆ ನಾಟಕ ಅಂದರೆ ಗೊತ್ತಿದ್ದು, ನಾವು ಕಾಲೇಜು ಸ್ಕೂಲಲ್ಲಿ ಏನೋ ನಾವೇ ಮಾಡಿರ್ತೀವಲ್ಲ ಹೆಂಗೆಂಗೋ, ಅದೇ ನನಗೆ ಗೊತ್ತಿದ್ದು. ನಾನು ಒಂದು 2-3 ಆ ಥರದ್ದು ಮಾಡಿದ್ದೆ ಸ್ಟೇಜ್ ಮೇಲೆ, ನಂಗೆ ಅಷ್ಟೇ ನೆನಪಿದ್ದು. ಸರಿ ನೋಡೋಣ, ಫ್ರೀ ಇದ್ದೆ ಅವತ್ತೊಂದು ದಿವಸ ಹೋದೆ ರವೀಂದ್ರ ಕಲಾಕ್ಷೇತ್ರಕ್ಕೆ. ಹೋದರೆ ನಾಟಕ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ, ಅದು ದೊಡ್ಡ ಸೆಟ್ಟೆಲ್ಲ ಹಾಕಿದ್ರು, ಒಂಥರ ತುಂಬ ಚೆನ್ನಾಗಿತ್ತು ನಾಟಕ. ಆ್ಯಂಡ್ ಇವನು ಸಕ್ಕ ಸೀರಿಯಸ್ ನನ್ನ ಕಸಿನ್ನು ಲೈಫಲ್ಲಿ. ಬಟ್ ಸ್ಟೇಜ್ ಮೇಲೆ ಕಾಮಿಡಿ ಮಾಡ್ದ, ಅದು ಎಷ್ಟು ಚೆನ್ನಾಗಿ ಮಾಡಿದಾಗ ಜನ ಚಪ್ಪಾಳೆ ತಟ್ತಾರೆ, ಎದ್ದೆದ್ದು ನಗ್ತಾ ಇದ್ರೆ, ಓ ಈ ಥರ ಎಲ್ಲ ಇದೆ ನಾಟಕ ಅಂದರೆ ಇಷ್ಟು ಚೆನ್ನಾಗಿರುತ್ತೆ. ಅವತ್ತೇ ನನಗೆ ಅರ್ಥ ಆಗಿದ್ದು. ಆಮೇಲೆ ಅವ್ನು ಕೇಳಿದೆ, ಎಲ್ಲೋ ಕಲಿತೆ ನೀನು ಇದನ್ನೆಲ್ಲ ಅಂತ ಹೇಳಿದೆ. ಆವಾಗ ಅವ್ನು ಹೇಳ್ದ, ಈ ಥರ ಅಭಿನಯ ತರಂಗ ಅಂತ ಒಂದಿದೆ ಹನುಮಂತ ನಗರದಲ್ಲಿ, AS ಮೂರ್ತಿ ಅವ್ರದ್ದು. ಸೂಪರ್ ಸರ್. ಅಲ್ಲಿ ನಾಟಕ ಡಿಪ್ಲೊಮಾ ಮಾಡ್ತಿದ್ದೀನಿ ನಾನು. ಅದರ ಭಾಗವಾಗಿ ಇಲ್ಲಿ ಇದನ್ನು ನಮ್ಮದು ನಾಟಕ ಮಾಡಿಸಿದ್ರು ನಮಗೆ. ಅಭಿನಯ ತರಂಗ ಸ್ಟೂಡೆಂಟ್ ನೀವು ಹಂಗಾರೆ? ಹೌದು. ಸೊ ಅವಾಗ ಅಕ್ಟೋಬರ್ ಮಂತಲ್ಲಿ ಒಂದು ವರ್ಕ್ಶಾಪ್ ಮಾಡೋರು 1 ತಿಂಗಳದು. ಅವ್ನು ಹೇಳ್ದ, ನೀನು ಡಿಪ್ಲೊಮಾ ಜನವರಿಯಲ್ಲೇನೋ ಶುರು ಆಗುತ್ತೆ, ಈಗ ಅಕ್ಟೋಬರಲ್ಲಿ ಒಂದು ವರ್ಕ್ಶಾಪ್ ಇದೆ 1 ತಿಂಗಳು, ಒಂದು ನಾಟಕನೂ ಮಾಡಿಸ್ತಾರೆ, ಬಂದು ಸೇರ್ಕೋ ಅದಕ್ಕೆ, ಆ ನಾಟಕನೂ ಮಾಡು, ನಿನ್ಗೆ ಅಕಸ್ಮಾತ್ ಆಸಕ್ತಿ ಇತ್ತು ಅಂತಂದರೆ ನೀನು ಮುಂದುವರಿಬಹುದು ಅಂತ ಹೇಳ್ದ. ನಾನು ಹೋಗಿ ಇದು ವರ್ಕ್ಶಾಪ್ ಸೇರಿಕೊಂಡೆ. ವರ್ಕ್ಶಾಪಲ್ಲಿ ಒಂದು ಸತ್ಯಪ್ರಮಾಣ ಅಂತ ಒಂದು ನಾಟಕ ಮಾಡಿಸಿದ್ರು, ರೂಪಾಂತರ ಅಂತ ಒಂದು ನಾಟಕ ಮಾಡಿಸಿದ್ರು. AS ಮೂರ್ತಿ ಅವರೇ ಬರೆದಿದ್ದು. ನಮ್ಮ ಹೆಜ್ಜಿ ಸೋಮಶೇಖರ್ ಹೋಗ್ಬಿಟ್ರಲ್ಲ, ದತ್ತಾನ ಅವ್ರ ಅಣ್ಣ, ಅವರು ಡೈರೆಕ್ಟ್ ಮಾಡಿದ್ದು. ಆ್ಯಕ್ಚುಲಿ ನಾಟಕದ ಶಿಬಿರ ಡೈರೆಕ್ಟ್ರು. ಆ್ಯಕ್ಚುಲಿ ಅದು BV ಕಾರಂತರು ಡೈರೆಕ್ಟ್ ಮಾಡಬೇಕಿತ್ತು. ಬಟ್ ಆ ಶುರು 1 ವಾರ ಅಥವಾ 15 ದಿವಸ ಮುಂಚೆ BV ಕಾರಂತರು ಹೋಗ್ಬಿಟ್ರು. ಸೊ ಅನ್ಫಾರ್ಚುನೇಟ್ಲಿ ಅವ್ರ ಜೊತೆ ವರ್ಕ್ ಮಾಡೋ ಚಾನ್ಸು ತಪ್ಪೋಯ್ತು ನಮಗೆ. ಎನಿವೆ ಏನೋ ಏನು ಮಾಡೋಕ್ಕಾಗಲ್ಲ. ಅದು ಅವರು ಡೈರೆಕ್ಟ್ ಮಾಡಿದ ನಾಟಕ, ಅದು ಹೆಜ್ಜಿ ಸೋಮಶೇಖರ್ ಅವರು. ಅದರಲ್ಲಿ ಮಾಡಿ ಅದು ತುಂಬ ಇಂಟ್ರೆಸ್ಟಿಂಗ್. ಅದು ಸೇರ್ಕೊಂಡಿದ್ದು ಒಳ್ಳೆ ಮಜಾ ಇದೆ. ಆಮೇಲೆ ನನಗೆ ಕುತೂಹಲ ಕೆರಳ್ಬಿಡ್ತು. ಅಲ್ಲಿ 1 ಮಂತ್ ಆದಮೇಲೆ ಗೊತ್ತಲ್ಲ ನಾಟಕ ಹೆಂಗೆ ಎಳ್ಕೊಂಡ್ಬಿಡುತ್ತೆ ಒಳಗೆ ಅಂತ. ಸೆಳೆತ ಅದು. ಹೌದೌದು. ಸೊ ಯಾವಾಗಲೂ ಏನಾಗುತ್ತೆ, ಒಂದು ನಾಟಕ ಅಂತ ಆದಮೇಲೆ ಎಲ್ಲರೂ ಮತ್ತೆ ಸರ್ಕಲಲ್ಲಿ ಸರ್ಕಲ್ ಮಾಡ್ತೀವಿ ನಾವು. ಕೂತ್ಕೊಂಡು ಹೆಂಗಾಯ್ತು ಅನುಭವಗಳೆಲ್ಲ ಹಂಚ್ಕೊಳ್ಳೋದು, ಒಂದು ಊಟ ಮಾಡೋದು, ಹೋಗೋದು, ಆ ಥರದ್ದೊಂದಿರುತ್ತೆ. ಸೊ ಇದರಲ್ಲಿ ಮಾಡುವಾಗ ಒಂದಷ್ಟು ಜನ ಸೀನಿಯರ್ಸು ಎಲ್ಲ ಇದ್ದರು, ನನ್ನ ಕಸಿನು ಅವರು ಇನ್ನೊಂದಷ್ಟು ಜನ ಎಲ್ಲ ಇದ್ದರು. ಅಲ್ಲಿ ಸರ್ಕಲಲ್ಲಿ ಎಲ್ರಿಗೂ ಕೇಳ್ತಾರೆ ನಿಮ್ಮ ಅಭಿಪ್ರಾಯ ಹೇಳಿ. ನನ್ನ ಹತ್ರ ಬಂತು. ಸೊ ನಾನು ಹೋಗಿ ಒಂದು ಮಾತು ಹೇಳಿದೆ. ಇಂಗ್ಲೀಷಲ್ಲಿ ಒಂದು ಮಾತಿದೆ, ಮಿನಿ ಸ್ಕರ್ಟ್ ಇಟ್ ರಿವೀಲ್ಸ್ ವಾಟ್ ಈಸ್ ಇಂಪಾರ್ಟೆಂಟ್ ಬಟ್ ಕನ್ಸೀಲ್ಸ್ ವಾಟ್ ಈಸ್ ವೈಟಲ್. ಅಂದರೆ ಮುಖ್ಯವಾಗಿ ಮಿನಿ ಸ್ಕರ್ಟ್ ಹೆಂಗೆ ಅಂದರೆ, ಮುಖ್ಯವಾಗಿರೋದನ್ನ ತೋರಿಸುತ್ತೆ, ಬಟ್ ಅತಿ ಮುಖ್ಯವಾಗಿರೋದನ್ನ ಬಚ್ಚಿಟ್ಬಿಡುತ್ತೆ ಅಂತ. ಸೊ ಈ ವರ್ಕ್ಶಾಪ್ ಮಾಡಿದ್ಮೇಲೆ ನನಗೆ ಹಂಗಾಗಿದೆ ರಂಗಭೂಮಿ ಬಗ್ಗೆ. ಮುಖ್ಯವಾಗಿರೋದೇನೋ ಕಾಣಿಸಿದೆ, ಬಟ್ ಅತಿ ಮುಖ್ಯ ಏನು ಅನ್ನೋದು ನನಗೆ ನೋಡ್ಬೇಕಾಗಿದೆ, ಕುತೂಹಲ ಬಂದ. ಎಲ್ಲರೂ ನಕ್ಬಿಟ್ರು. AS ಮೂರ್ತಿ ಅವರಂತರೂ ಗದರಿದ್ರು ನನಗೆ, ಅದೇ ಪ್ರೀತಿಯಿಂದನೇ, ಏನಯ್ಯ ನಾವು ರಂಗಭೂಮಿ ಅಂದರೆ ಹೀಗೆ ಹಾಗೆ, ಅದು ಒಂಥರ ಪವಿತ್ರ ಹಂಗೆ ನೀನು ನೋಡಿದ್ರೆ ಮಿನಿ ಸ್ಕರ್ಟ್ಗೆ ಹೋಲಿಸ್ಬಿಟ್ಟಿಲ್ಲ ರಂಗಭೂಮಿನ ಅಂತಲ್ಲಿ ತಮಾಷೆ ಎಲ್ಲ ಮಾಡಿದ್ರು. ಅದಾದಮೇಲೆ ಅಲ್ಲಿ ಡಿಪ್ಲೊಮೊಗೂ ಸೇರಿಕೊಂಡೆ, 1 ಇಯರ್ ಡಿಪ್ಲೊಮೊ ಕಂಪ್ಲೀಟ್ ಮಾಡಿದೆ. ಹಾಗೆ ನನ್ನ ಈ ಜರ್ನಿ ಶುರು ಆಗಿದ್ದು. ಅಲ್ಲ ಸರ್, ಈಗ ಓಕೆ ಡನ್, ಕೆಲಸ ಇದ್ದವರು ನಾಟಕಕ್ಕೆಲ್ಲ ಹೋದ್ರಿ. ನಾಟಕ ಆದಮೇಲೆ ನೆಕ್ಸ್ಟ್ ಸ್ಟೇಜ್ ಬರಬೇಕಲ್ಲ, ಏನು ಮಾಡಿದ್ದೀರಿ? ಹೌದು, ನಾಟಕ ಮಾಡ್ತಿದ್ದಾಗ ಏನಾಯಿತು, 1-2-3 ಸಲ ನನ್ನ ಫೋಟೋ ಪೇಪರಲ್ಲಿ ಬಂದುಬಿಡ್ತು. ಪ್ರಜಾವಾಣಿನಲ್ಲಿ ಒಬ್ಬರು ಗುಡಿಹಳ್ಳಿ ನಗರದ ಅಂತ ರಿವ್ಯೂ ಬರೆಯೋರು, ನಾಟಕದ ವಿಮರ್ಶೆ ಬರೆಯೋರು. ಅವರು ತುಂಬ ಇಂಪಾರ್ಟೆಂಟ್. ಆವಾಗ ನಾವು ನಾಟಕದಲ್ಲಿ ಅಂದರೆ ಒಳ್ಳೆಯ ವಿಮರ್ಶಕ ಅನ್ನೋದು ತುಂಬ ಇದ್ದಿತ್ತು. ನನ್ನ ಹೆಸರು ಸಮೇತ ಒಂದರಲ್ಲಿ ಚೆನ್ನಾಗಿ ಅಭಿನಯ ಮಾಡ್ತಾನೆ ಇವನು ಅಂತ ಬರೆದು. ಸೊ ನಾವು ಗೊತ್ತಲ್ಲ, ಇವಾಗ ಮೊದಲೇ ಬಣ್ಣದ ಲೋಕ ಅಂದಮೇಲೆ ಆ ಥರ ಅಟ್ರಾಕ್ಷನ್, ಈ ಥರ ಎಲ್ಲ ಪೇಪರೆಲ್ಲ ಬಂದ್ಬಿಟ್ಟು ನಾನು ಅಷ್ಟೇ ಮುಗಿತೀನಿ, ನಾನು ಬಂದೆ ದೊಡ್ಡ ನಟ ಆಗ್ಬಿಟ್ಟೆ ನಾನು ಅಂತೇಳಿ ಕೆಲ್ಸಕ್ಕೆ ಹೋಗಿ ನಿಲ್ಲಿಸ್ಬಿಟ್ಟೆ. ಕೆಲ್ಸಕ್ಕೆ ಹೋಗಿ ನಿಲ್ಲಿಸಿ ಅಲ್ಲೇ ಫುಲ್ ಟೈಮ್ ಅಲ್ಲಿ ತಿಂಗಳಿಗೊಂದು ನಾಟಕ ಮಾಡ್ತಾ ಇರೋರು. ಹಾಗೆ ಆಗ್ತಿತ್ತು. ಎಲ್ಲದರಲ್ಲೂ ಮಾಡ್ತಿದ್ದೆ, ಮೇಜರ್ ರೋಲ್ಸ್ ಮಾಡ್ತಿದ್ದೆ, ಸುಮಾರು ಎಕ್ಸ್ಪೀರಿಯನ್ಸ್ ಎಲ್ಲ ಸಿಗ್ತದೆ. ಹಾಗೆ ಮಾಡ್ತಿದ್ದಾಗ ವಿನೋದ್ ದೊಂಡಾಳೆ, ನೀವು ಕೇಳಿರ್ತಾರೆ, ಈಗ ರೈಸ್ ಆಫ್ ಅಶೋಕ ಬರ್ತಿದ್ದೆ, ಅದರ ಡೈರೆಕ್ಟರ್ ಅವನು ಅಲ್ಲಿ ನನ್ನ ಸೀರಿಯರು. ಆಮೇಲೆ ನಾನು ತುಂಬ ಒಳ್ಳೆ ಗೆಳೆಯ ಆದ. ನಾನು ನಾಟಕಗಳೆಲ್ಲ ಮಾಡೋದು ನೋಡಿ ಅವರೆಲ್ಲ ಸೀನಿಯರ್ಸ್ ಎಲ್ಲ ನಂಗೆ ಪರವಾಗಿಲ್ಲ, ನಾನು ಚೆನ್ನಾಗಿ ಮಾಡ್ತೇನೆ, ತುಂಬ ದಿನ ಉಳಿತಾನೆ ಇವನು ಇಂಡಸ್ಟ್ರಿಯಲ್ಲಿ ಅನ್ನೋ ಥರ ಮಾತಾಡ್ಕೊಂಡಿದ್ರು. ಅವ್ರು ನಾವು ಕಳ್ಕೊಂಡ್ಬಲ್ಲ ಸರ್. ಹೌದು, ನನಗೆ ಆ್ಯಕ್ಚುಲಿ ಈ ಸಿನಿಮಾ, ಈ ಸೀರಿಯಲ್ ಫೀಲ್ಡ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡೋನೇ ಅವನು.
ಸೊ ಅದೇನಾಯಿತು ಅಂದರೆ ಒಂದ್ಸಲಿ ಹೀಗೆ ಮಾತಾಡ್ಬೇಕು, ನಾನು ನಾಟಕಗಳೆಲ್ಲ ಒಂದೊಂದ್ಸಲಿ ಬರೀತಿದ್ದೆ, ಅಲ್ಲೇ ಬರ್ಸೋರು ನಮಗೆ ನಾಟಕ 2 ಪೇಜು 3 ಪೇಜ್ ಈ ಥರ ಬರ್ಕೊಡಿ ಅಂತ ಬರೀತಾ ಇದ್ದೆ. ಅದು ನೋಡಿದೆ ನಾನು ಚೆನ್ನಾಗಿ ಬರೀತೀನಿ ಅಂತ ಅವ್ನಿಗೆ ಒಂದು ಇದು ಬಂದಿತ್ತು, ನಂಬಿಕೆ ಬಂದಿತ್ತು. ಒಂದ್ಸಲಿ ಕಾಲ್ ಮಾಡ್ದೆ, ಮಾಡಿಬಿಟ್ಟು ಈ ಥರ ಸೀತಾರಾಮ್ ಅವರ ಇದರಲ್ಲಿ ಪ್ರೊಡಕ್ಷನಲ್ಲಿ ಟಿ ಎನ್ ಸೀತಾರಾಮ್ ಗುರುಗಳು ಅವ್ರ ಪ್ರೊಡಕ್ಷನಲ್ಲಿ ಒಂದು ಇದು ಹೊಸ ಸೀರಿಯಲ್ ಶುರು ಮಾಡ್ತಿದ್ದಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಬೇಕಂತೆ, ಹೋಗ್ತೀಯಾ ಅಂತ ಕೇಳಿದೆ. ನಾನು ಹೆಂಗೂ ಕೆಲಸ ಬೇರೆ ಬಿಟ್ಟಿದ್ದೆ, ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ, ಏನೂ ಇರಲಿಲ್ಲ. ಸರಿ ಹೋಗ್ತೀನಿ, ನೋಡೋಣ ಹೊಸದೇನೋ ಒಂದು ಕಲ್ತ್ಕೊಳ್ಳೋಣ ಅಂತ ಆಸೆ, ಹೋಗಿ ನೋಡೋಣ ಅದು ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದೆ. ಯಾವ ಸೀರಿಯಲ್ ಸರ್ ಇದು? ಮಳೆಬಿಲ್ಲು ಅನ್ನೋ ಸೀರಿಯಲ್ಲು. ಹೌದು, ಎಮ್ ಎನ್ ಜಯಂತ್ ಅಂತ ಡೈರೆಕ್ಟ್ ಮಾಡ್ತಾಯಿದ್ರು. ಇವ್ರ ಪ್ರೊಡಕ್ಷನ್ ಸೀತಾರಾಮ್ ಅವರು ಭೂಮಿಕಾ ಪ್ರೊಡಕ್ಷನ್ಸ್ ಅದು. ಸೊ ಅಲ್ಲಿ ಶ್ರೀನಾಥ್ ಹಾಲ್ನಾಯ್ಕನಹಳ್ಳಿ ಅಂತ ಪ್ರೊಡ್ಯೂಸರು, ಅವರು ಪ್ರೊಡಕ್ಷನ್ ಇನ್ಚಾರ್ಜ್ ಪೂರ್ತಿ ಅವರು. ಅವರೇ ನನಗೆ ಇಂಟರ್ವ್ಯೂ ಥರ ಮಾಡಿದ್ರು. ಅವರು ವಿನೋದಕ್ಕೆ ಕೇಳಿದರು, ಯಾರನ್ನ ಇದ್ದರೆ ಕಳಿಸು ಅಂತಿಲ್ಲ. ಅವ್ರು ಆಗಲೇ ಶೇಷಾದ್ರಿ ಹತ್ರ ಕೆಲಸ ಮಾಡ್ತಿದ್ರು ವಿನೋದ್, ಅವರು ಸ್ವಲ್ಪ ಅನುಭವ ಆಯಿತು ಅವ್ರಿಗೂ, ಕಳಿಸು. ಸೊ ಇಂಟರ್ವ್ಯೂ ಮಾಡಿದ್ರು, ಏನು ಮಾಡ್ತಿದ್ದೀರಾ ಹಿಂಗೆ ಏನಂತ ಕೇಳಿದ್ರು. ನಾನು ಕೆಲಸ ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಆಮೇಲೆ ಏನಾದರೂ ಇದು ಕೊಡೋದೇನೋ ಅಂದ್ಕೊಂಡು ನಾನೇನು ಮಾಡಿದೆ, ಇಲ್ಲ ನಾನು ಈ ಥರ ಕರೆಕ್ಟ್ ಅವ್ರು ನಂಗೆ ಹೇಳಿದ್ದೇನೆಂದರೆ, ಇಲ್ಲಿ ನಿಂಗೆ ಬಂದರೆ ಪೇಮೆಂಟ್ ಇರೋಲ್ಲ, ಇದ್ದರೂ ತುಂಬ ಕಮ್ಮಿ ಇರುತ್ತೆ, ಸೊ ಹೆಂಗೆ ಮ್ಯಾನೇಜ್ ಮಾಡ್ತೀಯಾ ಅಂತ ಕೇಳಿದ್ರು. ನಾನು ಇದು ಹೆಂಗಾದರೂ ಮಾಡಿ ಸಿಗಲೇಬೇಕಲ್ಲ, ನನಗೆ ಕನ್ವಿನ್ಸ್ ಮಾಡಬೇಕು ಅಂದ್ಬಿಟ್ಟು ನಾನೇನು ಮಾಡಿದೆ, ಇಲ್ಲ ಸರ್ ನಾನು ನೈಟ್ ಶಿಫ್ಟಲ್ಲಿ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಮಾಡ್ತೀನಿ, ಅದು ನೈಟ್ ಶಿಫ್ಟಲ್ಲಿ ನಡೀತಾ ಇದ್ದಿದ್ದು ಕೆಲಸ, ನೈಟ್ ಶಿಫ್ಟಲ್ಲಿ ಅದು ಮಾಡ್ಕೋತೀನಿ, ಮಾಡಿಕೊಂಡು ಇಲ್ಲಿ ಬೆಳಗ್ಗೆ ಬಂದು ಇಲ್ಲಿ ವರ್ಕ್ ಮಾಡಿಬಿಟ್ಟು ಹೋಗಿ ಮತ್ತೆ ಅಲ್ಲಿ ಇದು ಮಾಡ್ತೀನಿ, ಮತ್ತು ಯಾವಾಗ ಮಲಗ್ತೀಯ, ನಾನು ಮ್ಯಾನೇಜ್ ಮಾಡ್ತೀನಿ ಸರ್, ಅದೇನು ಪರವಾಗಿಲ್ಲ ಸ್ವಲ್ಪ ಅಂತೆಲ್ಲ ಅಂದೆ. ಸರಿ ಓಕೆ ಅಂತ ತೊಗೊಂಡ್ರು. ಅವರು ನನಗೆ ಗೊತ್ತಿಲ್ಲ, ಅವರು ಡೈರೆಕ್ಟ್ರಿಗೆ ಹೇಳಿದ್ದಾರೆ, ಪಾಪ ಈ ಹುಡುಗ ಇದು 2005 ಈ ಹುಡುಗ ಏನೋ ನೈಟ್ ಶಿಫ್ಟ್ ಎಲ್ಲ ಕೆಲಸ ಮಾಡ್ಕೊಂಡು ಆಮೇಲೆ ತುಂಬ ಆಸಕ್ತಿ ಇದೆ, ಸೀರಿಯಲ್ಲೆಲ್ಲ ಸಿನಿಮಾ ಮಾಡ್ಬೇಕು, ಸೀರಿಯಲ್ ಮಾಡಬೇಕು ಅಂತ ಬರ್ತಾನೆ, ಸ್ವಲ್ಪ ಅವ್ನಿಗೇನು ಬೈಬೇಡ ಅಕಸ್ಮಾತ್ ಲೇಟಾಗಿ ಬಂದೆ ಅಂತೆಲ್ಲ ಹೇಳಿದಾರಂತೆ, ನನಗೆ ಗೊತ್ತಿಲ್ಲ ಇದು. ಸರಿ ನನಗೆ ಮೊನ್ನೆ ಹೊಸ ಅಲ್ಲಿ ಪುಟ್ಟನಹಳ್ಳಿಲಿ ಯಾವುದೋ ಒಂದು ಲೊಕೇಶನ್ ಹೇಳಿದ್ರು, ಈ ಥರ ಮನೆ ಇದೆ ಅಲ್ಲೊಂದು ಸಿ ಕೈ ಚಂದ್ರ ಅವ್ರ ಮನೆ ಹತ್ತಿರದಲ್ಲಿ ಅಂತೆಲ್ಲ ಏನೋ ಹೇಳಿದ್ರು. ಸರಿ ಬಂದು ಹುಡ್ಕೊಂಡು ಹೋದೆ. ಅಲ್ಲಿ 7 ಗಂಟೆಗೆ ಶುರು ಆಗುತ್ತೆ, 7 ಗಂಟೆಗೆ ಇದು ಬಿಡಬೇಕು ಅಂದರು. ನಾನು 6:45 ಇದ್ದೆ ಲೊಕೇಶನ್, ಇನ್ನೂ ಯಾರೂ ಬಂದಿರಲಿಲ್ಲ, ನಾನೇ ಫಸ್ಟು. ಸೊ ಹೀಗೆ ಸುಮಾರು ದಿನ ನಡೀತು. ಎಲ್ಲಿ ಯಾವ ಲೊಕೇಶನ್ ಹೇಳಿದ್ರು ನಾನು ಬೇಗ ಹೊಟ್ಟೋಗ್ತಿದ್ದೆ, ಫಸ್ಟೇ ಹೊಟ್ಟೋಗ್ತಿದ್ದೆ. ಅದನ್ನೆಲ್ಲ ಅವ್ರು ಮಾತಾಡ್ಕೊಂಡು, ನೀನು ನೈಟ್ ಶಿಫ್ಟ್ ಕೆಲಸ ಮಾಡ್ತಾನೆ ಅಂತೀವಿ, ನಿಂಗೆ ಎಷ್ಟು ಬೇಗ ಬರೋಕ್ಕೆ ಹೆಂಗೆ ಸಾಧ್ಯ ಅಂತ ಒಂದ್ಸಲ ಅವ್ರು ಹಿಡ್ಕೊಂಡ್ರು ನನಗೆ. ಏನು ಕರೆಕ್ಟಾಗಿ ಹೇಳೋದು, ನೀನು ನಿಜ ಹೇಳ್ತಿದ್ಯಾ ಸುಳ್ಳು ಹೇಳ್ತೀಯ, ನೀನು ಮಾಡ್ತೀಯ. ನಾನು ಅವಾಗ ಇಲ್ಲ ಸರ್, ಆ ಥರ ಏನು ಕೆಲಸ ಇಲ್ಲ, ಇದು ಸಿಗಲೇಬೇಕು ಅನ್ನೋ ಕಾರಣಕ್ಕೆ ಹಂಗೆ ಸುಳ್ಳು ಹೇಳಿದೆ ಅಂತೆ. ಅದಾದಮೇಲೆ ಒಂದು ಪೇಮೆಂಟ್ ಅಂತ ಫಿಕ್ಸ್ ಮಾಡಿದ್ರು ಅಲ್ಲಿ. ಸೂಪರ್. ಆಮೇಲೆ ನಾನು ಅಲ್ಲಲ್ಲಿ ಅವಾಗ ಏನಾದ್ರು ಒಂದು ಸಜೆಸ್ಟ್, ನನಗೆ ಏನಂತ ಗೊತ್ತಾಗ್ತದೆ, ಏನು ನಡೀತಾ ಇದೆ ಗೊತ್ತಾಗ್ತಿಲ್ಲ. ಇನ್ಫ್ಯಾಕ್ಟ್ ನನಗೆ ಆ್ಯಕ್ಸಿಸ್ ಅಂದ್ರೇನು, ಈ ಆಮೇಲೆ ಯಾಕೆ ಈ ಕಡೆನೂ ಡೈಲಾಗ್ ಮಾತಾಡ್ತಾರೆ, ಆ ಕಡೆ ಹೋದ್ಮೇಲೆ ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾರೆ, ನಂಗೆ ಗೊತ್ತಿಲ್ಲ. ಇದು ಬೆನ್ನಿಂದ ಕ್ಯಾಮ್ರಾ ಇರುತ್ತೆ, ಆ ಕಡೆ ಅದು ಬೇರೆ ಅನ್ನೋ ಥರ ನನಗೆ ಗೊತ್ತಿಲ್ಲ ಅದು ಯಾವುದೂ. ಸೊ ಅಲ್ಲೂ ಅಷ್ಟೇ, ಮಂಜುನಾಥ್ ಅಂತ ಒಬ್ಬರು ಹಳೆ ಕ್ಯಾಮ್ರಾಮನ್ ಇದ್ದಾರೆ, ಅವರು ತುಂಬ ಹೇಳ್ಕೊಟ್ರು ನನಗೆ. ಇದೆಲ್ಲ ಅವನೊಂದು ಬುಕ್ ಕೊಟ್ಟರು ನನಗೆ, ಬುಕ್ ಕೊಟ್ಟು ಇದನ್ನು ಓದಿ, ನಿಂಗೆ ಇದೆಲ್ಲ ಅರ್ಥ ಆಗುತ್ತೆ ಟೆಕ್ನಿಕಲಿಟೀಸ್ ಅಂತೇಳಿ. ಆಮೇಲೆ ನೀನು ಎಡಿಟಿಂಗಲ್ಲಿ ಹೋಗಿ ಕೂತ್ಕೋ, ನಿನಗೆ ಇದು ಫೀಲ್ಡ್ ಅರ್ಥ ಆಗ್ಬೇಕಂದ್ರೆ ಎಡಿಟಿಂಗಲ್ಲಿ ಫಸ್ಟ್ ನೀನು ಕೂತ್ಕೋಬೇಕು ಅಂತೇಳಿ ಅಲ್ಲಿ ಎಡಿಟಿಂಗ್ ಹೋಗ್ತಾಯಿದೆ. ಅಲ್ಲಿ ಕೃಷ್ಣ ಅರಸ್ ಅಂತ, ನಮ್ಮ ಸುರೇಶ್ ಅರಸ್ ಅವರ ತಮ್ಮನ ಮಗನೋ ಅಣ್ಣನ ಮಗನೋ, ಅವರು ಎಡಿಟ್ರು. ಅವರು ನಂಗೆ ಒಂಥರ ಗುರುಗಳು, ತುಂಬ ಹೇಳ್ಕೊಟ್ರು ಅವರು, ಕೃಷ್ಣ ಅರಸ್. ಸೊ ಹಾಗಾಗಿ ಅಲ್ಲೆಲ್ಲ ಒಂದೊಂದೇ ಕಲ್ತ್ಕೊಂಡೆ. ಆಮೇಲೆ ನಾನು ಬರವಣಿಗೆ ಚೆನ್ನಾಗಿ ಮಾಡ್ತೀನಿ ಅಂತ ಗುರುತಿಸ್ಬಿಟ್ಟು ಎಮ್ ಎನ್ ಜಯಂತ್ ಡೈರೆಕ್ಟರ್ ಅವರು, ನೀನು ಡೈಲಾಗ್ ಬರೆಯೋಕ್ಕೆ ಶುರು ಮಾಡು ಅಂತ ಹೇಳಿ ಅವ್ರು ನನಗೆ ಗೈಡ್ ಮಾಡ್ತಾಯಿದ್ರು. ಡೈಲಾಗ್ ನಾನು ಬರ್ಕೊಡೋದು, ಅವ್ರು ನೋಡಿ ಹಿಂಗಲ್ಲ, ಹಿಂಗೆ ಬರಬೇಕು, ಹಿಂಗಿರ್ಬೇಕು ಅಂತ ಹೇಳ್ಕೊಟ್ರು. ಸ್ಲೋವಾಗಿ ಅದು ಹಂಗೆ ಶುರು ಆಯ್ತು ನಂದು ಆ್ಯಕ್ಚುಲಿ. ಅಲ್ಲೇ ಒಂದು ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಿದ್ದೆ. ಆಮೇಲೆ ಅದು ಒಂದೇ ಪ್ರೊಡಕ್ಷನ್ ಆಗಿದ್ದರಿಂದ ಸೀತಾರಾಮ್ ಅವ್ರದ್ದು ಮುಕ್ತ ಸೀರಿಯಲ್ ಶುರು ಆಯಿತು. ಆ ಸೀರಿಯಲ್ಗೂ ಅವಾಗವಾಗ ಹೋಗ್ತಿದ್ವಿ ವರ್ಕ್ ಮಾಡೋಕ್ಕೆ. ಇದು ಇಲ್ಲಿ ಶೂಟಿಂಗ್ ಇಲ್ದಾಗ ಅಲ್ಲಿ ಹೋಗ್ತಿದ್ವಿ, ಡಿಸ್ಕಷನ್ ಇದ್ದಾಗ ಅವ್ರು ಎಲ್ಲರೂ ಕರೆಯೋರು. ಅವರು ಚೆನ್ನಾಗಿ ಬರೀತಾನೆ, ಒಂದೇನಾದ್ರು ಒಂದು ಮಾಡ್ತಾನೆ ಅಂದರೆ ಎಲ್ಲರೂ ಕರ್ಸ್ಕೊಂಡು ಡಿಸ್ಕಷನ್ ಮಾಡೋರು. ಸೊ ಹೀಗೆ ನಡೀತಾ ಹೋಯಿತು. ಅಲ್ಲಿಂದ ಆ್ಯಕ್ಟರ್ ಆಗಿದ್ದು ನಾನು ಆ್ಯಕ್ಚುಲಿ. ಹೆಂಗೆ ಸರ್? ಅದಕ್ಕೊಂದು ಸ್ವಾರಸ್ಯಕರವಾದ ಘಟನೆ ಇದೆ. ಅವ್ರದ್ದೊಂದು ಮುಕ್ತ ಸೀರಿಯಲ್ ಏನಾಗುತ್ತೆ, CSP ಗೊತ್ತಲ್ಲ, ಎಲ್ಲರಿಗೂ ಗೊತ್ತಿರೋ ಪತ್ರ ಕರ್ನಾಟಕದಲ್ಲಿ, ಚಂದ್ರಶೇಖರ್ ಪ್ರಸಾದ್ ಲಾಯರು, ಎಲ್ಲ ಫೇಮಸ್, ಎಲ್ಲೂ ಸೋಲೋದೇ ಇಲ್ಲ ಅವರು. ಸೊ ಅವರು ಆ ಮುಕ್ತನಲ್ಲಿ ಕೊನೆಗೆ ಹೋಗ್ತಾ ಕೊನೆ ಒಂದು ಕೇಸಲ್ಲಿ, ತುಂಬ ಇಂಪಾರ್ಟೆಂಟ್ ಕೇಸ್ ಅದು, ಆಪೋಸಿಟಾಗಿ ಶರತ್ ಲೋಹಿತ್ ಅಶ್ವ ಬರ್ತಾರೆ ಲಾಯರಾಗಿ. ಅವರು ಸಖತ್ ಸ್ಟ್ರಾಂಗ್ ಕ್ಯಾರೆಕ್ಟ್ರು. ಸೊ ಅವರು ನಾಗರಾಜ್ ಮೂರ್ತಿ ಅವರು ಒಂದು ಮಿನಿಸ್ಟ್ರ್ ಪಾತ್ರ ಮಾಡ್ತಿರು. ಅವ್ರನ್ನ ಈ ಆಲ್ಮೋಸ್ಟ್ CSP ಅವ್ರನ್ನ ಸೋಲ್ಸೋ ಹಂತಕ್ಕೆ ತಂದುಬಿಡ್ತಾರೆ. ಅದು ಹೇಗೆ ಅಂತಂದರೆ, ಅವರೊಬ್ಬನ ಪ್ಲ್ಯಾಂಟ್ ಮಾಡ್ತಾರೆ ಇವ್ರ ಹತ್ರ ಅಸಿಸ್ಟೆಂಟಾಗಿ. ಏನೋ ಬಂದು ಕರ್ನಾಜನಕವಾದೇನೋ ಕತೆ ಹೇಳ್ಕೊಂಡವನು ಇವ್ರ ಹತ್ರ ಸೇರ್ಕೊಂಡ್ಬಿಟ್ಟು ಇವ್ರದ್ದು ಇದೆಲ್ಲ ತೊಗೊಂಡೋಗಿ ಇವ್ರು ಏನೇನೋ ರೆಡಿ ಮಾಡ್ಕೋತಾರಲ್ಲ, ಯಾವ ಥರ ಕ್ವಶನ್ ಕೇಳಬೇಕು, ಇದನ್ನು ಯಾವ ಥರ ಎವಿಡೆನ್ಸ್ ಪ್ರೆಸೆಂಟ್ ಮಾಡಬೇಕು, ಈ ಡೀಟೇಲ್ಸ್ ಎಲ್ಲ ತೊಗೊಂಡೋಗಿ ಅವನು ಶರತ್ ಲೋಹಿತ್ ಅಶ್ವರ್ಗೆ ಕೊಡ್ತಾ ಇರ್ತಾನೆ. ಅವರು ಅದನ್ನು ಸರಿಯಾಗಿ ಪ್ರಿಪೇರ್ ಆಗಿ CSP ಅವ್ರನ್ನ ಸೋಲ್ಸೋಕ್ಕೆ ಶುರು ಮಾಡ್ತಾರೆ, ಒಂದೊಂದೇ ಇದರಲ್ಲಿ. ಆ ಥರ ಒಂದು ಕ್ಯಾರೆಕ್ಟ್ರು. ಅದನ್ನು ಬರೆಯೋವಾಗ ಅವರು ಇದೇ ಥರ ಡಿಸ್ಕಷನಲ್ಲಿ ನೆಕ್ಸ್ಟ್ ವೀಕ್ ಶೂಟಿಂಗು, ಇದಕ್ಕೆ ಯಾರು ಒಬ್ಬ ಒಳ್ಳೆ ಕ್ಯಾರೆಕ್ಟರ್ ಬೇಕು ಆರ್ಟಿಸ್ಟು ಅಂತೆಲ್ಲ ಮಾತಾಡ್ತಿದ್ರು. ಎಲ್ಲರೂ ಅಲ್ಲಿ ಇದ್ದವರೆಲ್ಲ ಆಬ್ವಿಯಸ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂದಮೇಲೆ ಆ್ಯಕ್ಟಿಂಗ್ ಆಸೆ ಇದ್ದೇ ಇರುತ್ತೆ ಯಾರಿಗಾದ್ರೂ. ಎಲ್ಲರೂ ನಾನು ಮಾಡ್ತೀನಿ ಅಂತಿದ್ರು. ಅವರು ಇಲ್ಲ ನೀನು ನೋಡೋಕೊಳ್ಳೆ ಸಬ್ಜಿ ಥರ ಇದೆ, ನೀನು ಈ ಪಾತ್ರ ಮಾಡೋಕ್ಕಾಗಲ್ಲ, ನೀನು ಹಿಂಗಿದ್ಯಾ ಹಂಗಿದೆ ಹಿಂಗೆಲ್ಲ ಹೇಳ್ತಿದ್ರು. ಯಾವ ಥರ ಬೇಕು ಅಂತಿದ್ದಾಗ ನಾನು ಸುಮ್ಮನೆ ಕೂತಿದ್ದೆ ಅಲ್ಲಿ ಸೈಡಲ್ಲಿ. ನನ್ನಂತ ನೋಡೋಕೆ ಒಳ್ಳೆ ಕಳ್ಳನ ಥರ ಇದ್ದಾನೆ, ಇವನ ಥರ ಇರಬೇಕು ಅಂದ್ಬಿಟ್ರು. ಅಯ್ಯೋ
ಇವನ್ ಥರ ಇರ್ಬೇಕು ಆ ಪಾತ್ರ ಮಾಡೋಕ್ಕೆ ಅಂದರು. ಅಲ್ಲಿ ದೇವ ಅಂತ ಇನ್ನೊಬ್ರು ಇದ್ರು ಮೇನ್ ಚೀಫ್ ಅಸೋಸಿಯೇಟ್, ಅವರು ನನ್ನ ತುಂಬ ಒಳ್ಳೆ ಫ್ರೆಂಡ್. ಅವಾಗ ಅದು ಅಲ್ಲಿ ಹೋದ್ ಸೇರ್ಕೊಂಡ್ಮೇಲೆ ಆಗಿದ್ದು. ಅವರು ಹಂಗಾರೆ ಇವ್ನ ಕೈಲೇ ಮಾಡಿಸಿ ಸರ್, ನಾನು ನಾಟಕ ಎಲ್ಲ ಮಾಡ್ತೀನಿ ಅಂತಾನೆ, ನೋಡೋಣ ಅದೇನು ಮಾಡ್ತಾನೆ ಅಂತ ಅಂದ್ಬಿಟ್ರು. ಸರಿ ಮಾಡಿ, ಅದಕ್ಕೇನಿದೆ ಅಂತೇಳಿ ಅವ್ರು ನಂಗೆ ಗೊತ್ತು. TN ಸೀತಾರಾಮ್ ಅವ್ರಿಗೆ ಗೊತ್ತಿಲ್ಲ ನಾನು ರಂಗಭೂಮಿಯಿಂದ ಬಂದನು ಅಂತ. ಸರಿ ಮಾಡಿ ಅಂಥೇಳಿ ಆ ಪಾತ್ರ ಮಾಡೋಕ್ಕೆ ಶುರು ಮಾಡಿದೆ. ಅದು ಸಖತ್ ಫೇಮಸ್ ಆಗೋಯ್ತು ಆ್ಯಕ್ಚುಲಿ. ಸೊ ಅದ್ರಲ್ಲಿ ಇನ್ನೊಂದು ಇನ್ಸಿಡೆಂಟ್ ಈಗೆಲ್ಲ ರೀಕಾಲ್ ಆಗ್ತಾ ಇದ್ದೇವೆ. ನೋಡಿರ್ತೀರಾ, ಮರ್ತೋಗಿರ್ತೀರಾ ಅದರಲ್ಲಿ. ಸೊ ನಾನು ಆ ಡಾಕ್ಯುಮೆಂಟ್ಸ್ ಕದಿಯೋದು, ಅದು ಜೆರಾಕ್ಸ್ ಮಾಡೋದು, ತೊಗೊಂಡೋಗಿ ಅಲ್ಲಿ ಕೊಡೋದು, ಈ ಥರದ್ದೆಲ್ಲ ಮಜಾ ಇತ್ತು ಕ್ಯಾರೆಕ್ಟರ್ದು. ಆವಾಗ ಮುಕ್ತ ಸಂವಾದ ಅಂತ ಮಾಡೋರು, ಎಲ್ಲ ಊರಿಗೆಲ್ಲ ಹೋಗಿ ಆಡಿಯನ್ಸ್ ಜೊತೆ. ಏನು ಸರ್ ಅಂದರೆ ಅದು ಮುಕ್ತ ಅಥವಾ TM ಸೀತಾರಾಮ್ ಅವರ ಧಾರಾವಾಹಿಗಳು ಮನೆ ಮಾತು. ಹೌದು ಹೌದು ಮನೆ ಮಾತಾಗಿದ್ದನ್ನ ಒಂದು ಸಂವಾದ ಮಾಡೋದಿದೆಯಲ್ಲ, ಅದೆಲ್ಲ ಎಂಥ ಗ್ರೇಟ್ ಪ್ಲಾನ್ಗಳು. ಹೌದು. TN ಸೀತಾರಾಮ್ ಅವ್ರದ್ದು ಇನ್ನೊಂದು ತುಂಬ ಒಳ್ಳೆ ಗುಣ ಏನಂದರೆ, ಅವ್ರು ಆಡಿಯನ್ಸ್ ಪಲ್ಸ್ ಅಂತ ನಾವೇನು ಮಾತಾಡ್ತೀವಿ, ಆಡಿಯನ್ಸ್ ಪಲ್ಸ್ ಹಿಡಿತಾರೆ ಅದು ಇದು ಅಂತೆಲ್ಲ, ಅವರು ಕರೆಕ್ಟಾಗಿ ಒಂದು ಕಥೆ ಬರೆದ್ಮೇಲೆ ಅವರು ಆಡಿಯನ್ಸ್ ಜೊತೆ ಹೋಗಿ ಡೈರೆಕ್ಟ್ ಸಂವಾದ ಮಾಡಿ, ಇದು ಸರಿನಾ ತಪ್ಪಾ, ಇದನ್ನು ಮುಂದುವರಿಸ್ಬೇಕಾ ಬೇಡವಾ, ನಿಮ್ಗೆ ಯಾವ ಥರ ಬೇಕು ಕತೆ, ಇದು ಕೇಳ್ಕೊಂಡು ಅದಕ್ಕೆ ಸರಿಯಾಗಿ ಕತೆ ಚೇಂಜ್ ಮಾಡ್ಕೊಂಡು ನೆಕ್ಸ್ಟು ಸೀರಿಯಲ್ ಮಾಡೋರು ಸರ್ ಅವರು. ತುಂಬ ಇರೋದು ಅವ್ರದ್ದು ಟ್ಯಾಲೆಂಟ್ ಅವ್ರದ್ದು. ಅಲ್ಲಿ ಅದೇ ಹೇಳಿದೆ, ಬಳ್ಳಾರಿಗೆ ಸಂವಾದಕ್ಕೆ ಅಂತ ಹೋಗಿದ್ವಿ. ಅಲ್ಲಿ ಇನ್ನೂ ಸ್ಟೇಜ್ ಮೇಲೆಲ್ಲ ಏನೇನೋ ನಡೀತಾ ಇತ್ತು. ಕರೆಕ್ಟ್ ನಮ್ದು ಇನ್ನೂ ಶುರು ಆಗಿರಲಿಲ್ಲ. ನಾವೆಲ್ಲ ಹಿಂದೆ ಕೂತ್ಕೊಂಡು ಗ್ರೀನ್ ರೂಮ್ ಇತ್ತು, ಆಡಿಟೋರಿಯಮಲ್ಲಿ ನಡೀತು. ಗ್ರೀನ್ ರೂಮಲ್ಲಿ ಕಾಫಿ ಕುಡಿತಾ ಇದ್ವಿ ನಾವೆಲ್ಲ, ಆರ್ಟಿಸ್ಟ್ಗಳು ಎಲ್ಲರೂ ಕೂತ್ಕೊಂಡು. ಅಲ್ಲಿ ಒಬ್ಬರು ಲೇಡಿ ಬಂದ್ಬಿಟ್ಟು ಫುಲ್ ಗಲಾಟೆ. ನಾನು ನೋಡಲೇಬೇಕು, CSP ಅವರು TN ಸೀತಾರಾಮ್ ಅಂತ ಹೇಳ್ತಾರಲ್ಲ, CSP ನೋಡಬೇಕು ಅಂತ ಗಲಾಟೆ ಮಾಡ್ತಾರೆ ಆ ಲೇಡಿ. ಸರಿ ಇವರೆಲ್ಲ ಅದೇ ಎಣ್ಣೆ ಹೇಳಿದ್ರು, ಕೇಳ್ತಾರಲ್ಲ. ಸರಿ ಸೀತಾರಾಮ್ ಅವರೇ ಬಂದರು. ನಾನೇ ಮಾತಾಡ್ತೀನಿ ಬಿಡಿ ಅಂತ. ಅವ್ರ ಜೊತೆಗೆ ನಾನು ಇದಕ್ಕೆ ಪಕ್ಕದಲ್ಲೇ ಇದೆ, ಅವ್ರ ಜೊತೆಗೆ ನನ್ನ ನೋಡಿ ಅವ್ರು ಇನ್ನೂ ಕೋಪ ಆಗ್ಬಿಡ್ತು ಅವ್ರಿಗೆ. ಇವ್ನ ಯಾಕೆ ಸರ್ ಜೊತೆಗೆ ಇಟ್ಕೊಂಡಿದ್ದಾರೆ, ಇವನೇ ಕಳ್ಳ ಸರ್, ಇವನೇ ಎಲ್ಲ ಕೊಡ್ತೀರ ಸರ್ ಅವ್ರಿಗೆ, ನಿಮ್ಗೆ ಗೊತ್ತಿಲ್ಲ ಅಂತ. ಅಂದರೆ ನೋಡಿ, ಆಡಿಯನ್ಸ್ಗೆ ಇವರೇ ಕತೆ ಬರೀತಿರೋದು, ಇವರೇ ಡೈರೆಕ್ಟ್ ಮಾಡ್ತಿರೋದು, ಇವರೇ ಆ್ಯಕ್ಟ್ ಮಾಡ್ತಿರೋದು, ಇವ್ರಿಗೆ ಗೊತ್ತಿಲ್ಲ ಅಂತ ಅವ್ರ ಮನಸ್ಸಲ್ಲಿ. ಇವನೇ ತೊಗೊಂಡೋಗಿ ಕೊಡ್ತಾ ಇದ್ದಾನೆ, ಇವ್ನ ಯಾಕೆ ಜೊತೆಗೆ ಚೆನ್ನಾಗಿ ಬೈಕ್ ಶುರು ಮಾಡ್ರು, ನನಗೆ ಬೈಕ್ ಮಾಡ್ಬಿಟ್ರು. ಆಮೇಲೆ ನೀವು ಗೊತ್ತಿಲ್ಲ, ನೀವು CSP ಸೋಲ್ಸ್ಬಾರ್ದು ಯಾವುದೇ ಕಾರಣಕ್ಕೂ ಅಂತ ಅಲ್ಲಿ ಧರಣಿ ಕೂತ್ಕೊಂಡ್ಬಿಟ್ರಿ ಸರ್. ಅಲ್ಲೇ ಕೂತ್ಕೊಂಡ್ಬಿಟ್ಟು ಗ್ರೀನ್ ರೂಮ್ ಬಾಗ್ಲಲ್ಲಿ ನೀವು ಹೇಳಿ CSP ಸೋಲಲ್ಲ ಅಂತ ಹೇಳೋ ತನಕ ನಾನು ಎದ್ದೋಗಲ್ಲ ಅಂತ ಅವ್ರ ಕೊನೆಗೆ ಹಂಗಲ್ಲಮ್ಮ ಆ ಥರ ಎಲ್ಲ ಕತೆ ಬಿಟ್ಕೊಡೋಕ್ಕಾಗಲ್ಲ, ಈಗಲೇ ನೋಡಿ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಎಷ್ಟು ಹೇಳಿದ್ರು ಕೇಳ್ತಿರಲಿಲ್ಲ. ಸರಿ ಸೋಲ್ಸಲ್ಲ ಹೋಗಿ ಅಂತ ಹೇಳಿದ್ಮೇಲೆ ಎದ್ದೋಗಿದ್ದ. ಅದೇ ಮನೆ ಮಾತು. ಹೌದು. ಅಂದರೆ ಏನಾಗುತ್ತೆ, ಟಿವಿನಲ್ಲಿ ನಾವು ಈಗ ಸಿನಿಮಾ ಅಂತಂದರೆ ಅವರೇ ಥಿಯೇಟ್ರಿಗೆ ಬಂದು ಟಿಕೆಟ್ ತೊಗೊಂಡು ಬಂದು ನೋಡಬೇಕು. ಇದು ಸೀರಿಯಲ್ ಹಾಗಲ್ಲ, ನಾವೇ ಪ್ರತಿದಿನ ಅವ್ರ ಮನೆಗೆ ಹೋಗ್ತಾ ಇರ್ತೀವಿ. ಅವರು ಕುಟುಂಬದ ಸದಸ್ಯರ ಥರ ಆಗ್ಬಿಡ್ತೀವಿ ನಾವು. ಒಳ್ಳೇದೋ ಕೆಟ್ಟದೋ ಏನೇ ಇದ್ರೂ ನಮ್ಗೆ ಬೈಯೋದು, ತುಂಬ ಪ್ರೀತಿ ತೋರಿಸೋದು, ಹೀಗೆಲ್ಲ ತುಂಬ ಇದಾಗುತ್ತೆ. TV ಅಂದರೆ ಅದೊಂದು ಫೇಮ್ ಅನ್ನೋದಕ್ಕಿಂತ ಒಂದು ಫೆಮಿಲಿಯಾರಿಟಿ, ಕರೆಕ್ಟ್ ಸನಿಹತೆ ಅವ್ರಿಗೆ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮುಕ್ತ ನಂತರ ನೆಕ್ಸ್ಟ್ ಸರ್ ಸೀರಿಯಲಲ್ಲಿ ರೀಕಾಲ್ ಆಗ್ತಾ ಇದೆ. ನಾನು ತುಂಬ ಡೈರೆಕ್ಷನ್ ಅದು ಮಾಡೋಕ್ಕಿಂತ ಅದು ಏನಾಯಿತು, ಸ್ವಲ್ಪ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತೀನಿ, ಫೇಮಸ್ ಆಗ್ಬಿಟ್ನಲ್ಲ. ಬೇರೆ ಆ್ಯಕ್ಟಿಂಗ್ ಚಾನ್ಸಸ್ ಸಿಗೋಕ್ಕೆ ಶುರು ಆಯಿತು. ಒಂದಲ್ಲಿ ಯಾವುದೋ ಹೀರೋಯಿನ್ ಅಪ್ಪನ ಕ್ಯಾರೆಕ್ಟರ್ ಮಾಡಿದೆ, ಹಿಂಗೆ ಯಾವುದೋ ಮಾಡಿದೆ. ಆಮೇಲೆ ನಂಗೆ ತುಂಬ ಸೀರಿಯಲಲ್ಲಿ ಫೇಮ್ ಸಿಕ್ಕಿದ್ದು ಅಂದರೆ ಅಮ್ಮ ಅಂತ ಒಂದು ಸೀರಿಯಲ್ ಮಾಡಿದ್ವಿ, ಸುವರ್ಣಲ್ಲಿ ಬರ್ತಿತ್ತು ಅವಾಗ. ಅದರಲ್ಲಿ ಶಂಭುಲಿಂಗ ಅಂತ ವಿಲನ್ ಕ್ಯಾರೆಕ್ಟ್ರು. ಅಂದರೆ ವಿಲನ್ ಅನ್ನೋದಕ್ಕಿಂತ ಅದು ಹೆಂಗೆ ಅಂದರೆ, ಈ ಮುಸ್ರಿ ಕೃಷ್ಣಮೂರ್ತಿ ಅವ್ರು ಮಾಡ್ತಿದ್ರು ಹಳೆ ಕಾಲದಲ್ಲಿ, ಅಂದ್ಕೊಂಡು ಮಾತಾಡ್ಕೊಂಡು ಕೆಟ್ಟದಾಗಿ ಎಲ್ರಿಗೂ ಇರಿಟೇಟ್ ಮಾಡೋಂಥ ಆ ಥರ ಒಂದು ಕ್ಯಾರೆಕ್ಟರ್ ಅದು ಶಂಭುಲಿಂಗ ಅನ್ನೋದು. ಎಲ್ರೂ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ನಾನು ಅದರಲ್ಲಿ. ಮಾಡಿ ಸರ್ ಎಲ್ಲ ಮರ್ತೋಗಿದೆ ಆ್ಯಕ್ಚುಲಿ. ಬಟ್ ಅದರಲ್ಲಿ ಬೇಸಿಕಲಿ ಏನಂದರೆ, ಅವ್ನು ಹೋಗಿ ಎಲ್ಲ ಹತ್ರ ಹೋಗ್ಬಿಟ್ಟು ಅವ್ನಿಗೊಂದು ಇದು ಸಿಕ್ಕಿರುತ್ತೆ, ಒಂದು ಯಾವುದೋ ಒಂದು ಪಾಯಿಂಟ್ ಹಿಡ್ಕೊಂಡ್ಬಿಟ್ಟಿರ್ತಾನೆ. ಹೀರೋಯಿನ್ ಅವರು ತಾತ ಒಬ್ರು ಇರ್ತಾರೆ. ಅಲ್ಲ, ಡೈಲಾಗ್ ಮರ್ತೋಗೋದು ಕರೆಕ್ಟ್. ನೀವೀಗ ಅದೇನು ಹೇಳ್ತೀರೋ ಅದನ್ನೇ ಆ ಸ್ಟೈಲಲ್ಲಿ ಹೇಳಿ ನೋಡಿ. ಓಕೆ. ಅದರಲ್ಲಿ ಮಿಲ್ಟ್ರಿ ಮ್ಯಾನ್ ಬರ್ತಾರೆ ಮೇಯ್ನ್, ಅವ್ರನ್ನ ನಾನು ಬ್ಲ್ಯಾಕ್ ಮೇಲ್ ಮಾಡೋದು. ಅವರು ಅವ್ರ ಮಗಳಿಗೆ ಮದುವೆ ಮುಂಚೆನೇ ಮಗು ಹುಟ್ಬಿಟ್ಟಿರುತ್ತೆ, ಅದನ್ನು ಕೊಟ್ಬಿಟ್ಟಿರ್ತಾರೆ. ಹೇಳಿದೆ ಅವ್ರಿಗೆ, ಆ ಮಗು ನನ್ನ ಕೈಗೆ ಸಿಕ್ಬಿಟ್ಟು ನಾನೇ ಬೆಳೆಸಿರ್ತೀನಿ ಆ ಮಗುನ. ಸೊ ಅಂಥ ಒಂದು ಕ್ಯಾರೆಕ್ಟ್ರು. ಅದರಲ್ಲಿ ಅವ್ರ ಹತ್ರ ಬಂದ್ಬಿಟ್ಟು, ಏನು ಮಿಲ್ಟ್ರಿ, ನಿನ್ನ ಸೀಕ್ರೆಟ್ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ಅಂತ ಹೀಗೆ ನಕ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಮಾಡೋಂಥ ಕ್ಯಾರೆಕ್ಟ್ರು ಸಖತ್ ಫೇಮಸ್ ಆಗ್ಬಿಟ್ಟು. ಅದು ಮಾಡ್ತಾ ಸುಮಾರು ಒಂದು 250 ಎಪಿಸೋಡ್ ಆಗಿತ್ತು. ಆಗ ಇದು ಅಗೈನ್ ಮಫ್ತಿಗೆ ವಾಪಸ್ ಬರ್ಬೇಕಾಗುತ್ತೆ ನಾವು. ಮಫ್ತಿ ಸಿನಿಮಾದು ಅನೌನ್ಸ್ ಆಯ್ತು. ಬರೋ ತನಕ ಒಂದು ಹಾಗೆ ಇರ್ಬೋದು. ಸೊ ಮಫ್ತಿ ಅನೌನ್ಸ್ ಆಯಿತು, ಈ ಥರ ಇಬ್ಬರು ಹೀರೋ ಪ್ರಾಜೆಕ್ಟು, ಶ್ರೀಮುರಳಿ ಅವರು ಶಿವರಾಜ್ ಕುಮಾರ್ ಅವ್ರು ಮಾಡ್ತಾರೆ. ದೊಡ್ಡ ನ್ಯೂಸ್ ಆಗ್ಬೋದು ಅವಾಗ. ಅಲ್ಲಿವರೆಗೂ ಸ್ವಲ್ಪ ಅಷ್ಟೊಂದು ಮಲ್ಟಿ ಸ್ಟಾರ್ ಸ್ಟಾಪ್ ಹೋಗ್ಬಿಟ್ಟಿತ್ತು ಕನ್ನಡದಲ್ಲಿ, ನಿಮಗೆ ಗೊತ್ತಿರೋಂಗೆ. ಮುಂಚೆ ಮಾಡೋರು ಆಮೇಲೆ ಯಾರು ಮಾಡಿ ನಿಲ್ಲಿಸ್ಬಿಟ್ಟಿದ್ದು. ಇದು ಬಂದಾಗ ತುಂಬ ದೊಡ್ಡ ನ್ಯೂಸ್ ಆಗಿತ್ತು ಇದು. ಅದಾದಮೇಲೆ ಈ ಥರ ಆಡಿಷನ್ ಮಾಡ್ತಿದ್ದಾರೆ, ಆಡಿಷನ್ಗೆ ಬನ್ನಿ ಅಂತ ಬರೇ ಬಂದಿತ್ತು. ನಾನು ಸರಿ ಟ್ರೈ ಮಾಡಿ, ನಾನು ಅದಕ್ಕೆ ಮುಂಚೆ ಸುಮಾರು ಆಡಿಷನ್ಸ್ ಹೋಗಿದ್ದೆ, ಸಿನಿಮಾ ಆಡಿಷನ್ಸ್. ಸಿನಿಮಾ ನಮ್ಗೆ ಯಾರು ಪರಿಚಯ ಇಲ್ಲ ಆಗ. ಬೇಸಿಕಲಿ ಸೀರಿಯಲ್ ಮಾಡ್ತಾಯಿದ್ರು, ಅದು ಏನು ಗೊತ್ತಿಲ್ಲ, ಯಾರು ಬರಲಿಲ್ಲ, ಸೊ ಯಾರು ಕೇಳಲಿಲ್ಲ. ನಾವು ಅಷ್ಟೊಂದು ಯಾರಿಗೂ ನನಗೆ ಪರಿಚಯನೂ ಇರಲಿಲ್ಲ ಇಂಡಸ್ಟ್ರೀಲಿ. ಸೊ
ಸೊ ಆಡಿಷನ್ ತುಂಬ ಕೊಟ್ಟು ಯಾವುದರಲ್ಲೂ ಸೆಲೆಕ್ಟ್ ಆಗ್ತಿರಲಿಲ್ಲ. ನಾನು ಅಯ್ಯೋ ಇನ್ನು ಆಡಿಷನ್ಗೆ ಹೋಗೋದು ಬೇಡ, ಸೀರಿಯಲ್ ಮಾಡ್ಕೊಂಡು ಇರೋಣ ಆರಾಮಾಗಿ, ಹೆಂಗೋ ಬರ್ತಾಯಿದೆ ಪಾತ್ರಗಳು ಅಂತ ಸುಮ್ಮನೆ ಇದ್ಬಿಟ್ಟಿದೆ. ಇದು ಬಂದಾಗ ತಡ್ಕೊಳಕ್ಕಾಗಲ್ಲ. ಶಿವಣ್ಣ ಜೊತೆ ಬೇರೆ ಕೊಡ್ತಾರೆ, ಅಕಸ್ಮಾತ್ ಸಿಕ್ಬಿಟ್ಟು ಶಿವಣ್ಣ ಜೊತೆ ಯಾವ್ದಾದ್ರು ಪಾತ್ರ ಮಾಡೋದು, ಮಲ್ಟಿ ಸ್ಟಾರ್ ಸಿನಿಮಾ, ದೊಡ್ಡ ಸಿನಿಮಾ, ಗ್ಯಾರಂಟಿ ಹಿಟ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇತ್ತು. ಸರಿ ಇದೊಂದು ಲಾಸ್ಟ್ ಆಡಿಷನ್ನು ಕೊಟ್ಕೊಂಡು ಇದು ಸಿಗಲಿಲ್ಲ ಅಂದರೆ ಇನ್ನು ಹೋಗೋದೇ ಬೇಡ ಆಡಿಷನ್ಗೆ ಅಂತ ಹೇಳ್ಬಿಟ್ಟು ಅಲ್ಲಿ ನಾಗರಬಾವಿಲೆಲ್ಲ ಆಡಿಷನ್ ಇತ್ತು, ಅಲ್ಲಿ ಹೋದೆ. ಹೋಗಿ ಅದು ಯಾವುದೋ ಒಂದು ಪಾತ್ರ, ಖಡಕ್ಕಾಗಿರೋದು ಒಂದು ಪಾತ್ರ, MLA ಥರದ್ದೇನೋ ಪಾತ್ರ ಕೊಟ್ಟರು, ಮಾಡಿದೆ. ಸಖತ್ ಇಷ್ಟ ಆಗ್ಬಿಡ್ತು. ನರ್ತನ್ ಅವರು ಇದ್ದರು, ಡೈರೆಕ್ಟರ್ ನರ್ತನ್ ಅವರು. ನೋಡಿದ ತಕ್ಷಣ ಎಲ್ಲಿದ್ರಿ ಸರ್ ಇಷ್ಟು ದಿನ ನೀವು ನೋಡ ಇಲ್ವಾ ಸರ್ ಅಂತೆಲ್ಲ. ನಾನು ಸರ್ ನಾನು ಇಲ್ಲೇದೀನಿ ಸರ್, ನೀವು ನೋಡಿಲ್ಲ ಅಷ್ಟೇ, ನಾನೇನು ಮಾಡಲಿ ಅಂತೆಲ್ಲ ತಮಾಷೆ ಮಾಡಿ. ಅವರು ಡೈರೆಕ್ಟರ್ ಇವರು, ಅವ್ರ ನಂಬರ್ ಇಟ್ಕೊಳ್ಳಿ, ನೀವು ಟಚ್ಚಲ್ಲಿರಿ, ನಿಮ್ಗೆ ಗ್ಯಾರಂಟಿ ಒಂದು ಪಾತ್ರ ನಾನು ಈ ಸಿನಿಮಾನಲ್ಲಿ ಕೊಡ್ತೀನಿ ನಾನು ಅಂತೇಳಿ ಹೇಳಿದ್ರು. ಆಮೇಲೆ ಅಷ್ಟೇ, ಆಮೇಲೆ ಏನೂ ಇಲ್ಲ. ನಾನು ಅವ್ರಿಗೆ ಡೈರೆಕ್ಟ್ರಿಗೂ ಡೈರೆಕ್ಟ್ರ್ ನಂಬರ್ ಕೊಟ್ಟಿದ್ದೆ, ಅವ್ರಿಗೆ ಕಾಲ್ ಮಾಡ್ತಿದ್ದೆ, ಮಂಜು ಅಂತ. ಅವರು ಆಗ್ತಿದೆ ನೆಕ್ಸ್ಟ್ ಮಂತ್ ನನಗೆ ಆಮೇಲೆ ಆಸೆ ಹೊಟ್ಟಿತ್ತು, ಇದು ಏನೋ ಆಗುತ್ತೋ ಇಲ್ವೋ, ಅಥವಾ ಶೂಟಿಂಗ್ ಶುರು ಆಗ್ಬಿಟ್ಟಿರ್ಬೇಕು, ನನಗೇನು ಪಾತ್ರ ಇಲ್ಲ ಅನ್ಸಿರ್ತಿದ್ದಿಲ್ಲ ಅಂತೇಳಿ ನಾನು ಆಸೆ ಬಿಟ್ಬಿಟ್ಟು ಸುಮ್ಮನೆ ಹೊಟ್ಟೆ. ಆಮೇಲೆ ಸುಮಾರು 4-5 ತಿಂಗಳು ಆಗ್ಬಿಟ್ಟಿತ್ತು ಅದೆಲ್ಲ ಆಗಿ. ಆಮೇಲೆ ಅವರು ಒಂದು ದಿವಸ ಕಾಲ್ ಮಾಡಿದ್ರು, ಈ ಥರ ನಮ್ಮ ಆಫೀಸಿಗೆ ಬನ್ನಿ, ನಿಮ್ಮ ಕೈಲಿ ಒಂದು ಪಾತ್ರ ಮಾಡಿಸ್ಬೇಕು ಅಂತಿದ್ದಾರೆ ಡೈರೆಕ್ಟ್ರು, ಸಣ್ಣದಾಗಿ ಒಂದು ರಿಹರ್ಸಲ್ ಮಾಡೋಣ ನೋಡೋಣ ಅಂಥೇಳಿ ಬಂದರು. ಆಫೀಸ್ಗೆ ಹೋದೆ, ಅಲ್ಲೇ ಅದೇ ಒಂದು ಪಾತ್ರ ಹೇಳಿತಿದ್ದಾರೆ ಅಂಥೇಳಿ ಎಲ್ಲ ಮಾಡಿದ್ರು. ಆಯಿತು, ಬಂದೆ ವಾಪಸ್ಸು. ಮತ್ತೆ ಇನ್ನೊಂದು 2-3 ತಿಂಗಳು ಏನೋ ಸುದ್ದಿನೇ ಇಲ್ಲ. ಮತ್ತೆ ಇನ್ನೊಂದ್ಸಲಿ ಕರೆಸಿದ್ರು ಕಾಲ್ ಮಾಡಿ, ಸರ್ ನಿಮ್ಗೆ ಆ ಪಾತ್ರ ಆಗಲಿಲ್ಲ, ಬೇರೆ ಯಾರಿಗೋ ಆಯ್ತದು, ನಿಮ್ಗೆ ಇನ್ನೊಂದು ಪಾತ್ರ ಇದೆ ಬನ್ನಿ ಅದಕ್ಕೂ. ಹೋದೆ ಮತ್ತೆ ಅದೇ ಒಂದು ಸೀನ್ ಕೊಟ್ಟರು, ಎಲ್ಲ ಆಡಿಷನ್ ಮಾಡಿದೆ. ಅದರಲ್ಲಿ ಇವರು ಶಿವರಾಜ್ ಕುಮಾರ್ ಅಂತ, ಬೈರೆ ತಿರುನಗಲ್ ಶಿವಣ್ಣ ಮಾಡೋ ಪಾತ್ರ. ನೀವು ಅವ್ರ ಕಾಲಿಗೆ ಬಿದ್ದು ಅಳಬೇಕು, ಬೇಡ್ಕೋಬೇಕು, ನಮ್ಗೆ ಬಿಟ್ಬಿಡಿ, ಇದು ಮಾಡ್ತಿಲ್ಲ ಮಾಡಬೇಡಿ ಅಂತಿಲ್ಲ, ಮಾಡಿ ಅಂದರು. ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೂತಿದ್ರು ಹಿಂಗೆ ಎದುರಿಗೆ. ನಾನು ಮಾತಾಡ್ತಾ ಅವರು ಒಂದು ಡೈಲಾಗ್ ಹೊಡಿತಾರೆ, ಶಿವಣ್ಣ ಕ್ಯಾರೆಕ್ಟರ್ ಮಾಡೋರು. ಅದೇ ನನ್ನ ಭಯ ಶುರು ಆಗುತ್ತೆ, ಬೆವರಕ್ಕೆ ಶುರು ಆಗ್ತೀನಿ. ಹಾಗೆ ಓಡೋಕ್ಕೆ ಬಿದ್ದುಬಿಟ್ಟು ಕಾಲಿಟ್ಕೊಂಡು ಬಿಟ್ಬಿಡಿ ಅಂತ ಅಳಕ್ಕೆ ಶುರು ಮಾಡ್ತೀನಿ. ಎಲ್ಲ ಅಲ್ಲೇ ಇವತ್ತು ನನ್ನ ಗ್ಲಿಸರಿನ್ ಇಲ್ಲದೆ ಹಾಗೆ ಹತ್ಬಿಟ್ಟೆ. ಅದೆಲ್ಲ ನೋಡೋ ಅವ್ರ ಟೀಮ್ ಅವರು ಡೈರೆಕ್ಟರ್ ಎಲ್ಲ ಖುಷಿ, ಏನ್ರಿ ನೀವು ಗ್ಲಿಸರಿನ್ ಇಲ್ಲದೆ ಹೇಳ್ತೀರಾ, ಪರವಾಗಿಲ್ಲ ಹಂಗೆ ಅಂತೆಲ್ಲ ಮಾತಾಡಿ, ಸರಿ ಆ ಕ್ಯಾರೆಕ್ಟರ್ನ ಆಗುತ್ತೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಬಂದೆ ವಾಪಸ್ಸು. ಅದು ಎಲ್ಲ ಆಯಿತು. ತಿರ್ಗಿ ಆಮೇಲೆ 2-3 ತಿಂಗಳು ಆಗೋಯ್ತು. ಇನ್ನೂ ಮಸ್ತಿ ಶೂಟಿಂಗ್ ಶುರು ಆಗಿದೆ ಅಂತ ನ್ಯೂಸ್ ಪೇಪರೆಲ್ಲ ಬಂದ್ಬಿಡ್ತು. ನಾನು ಅಷ್ಟೇ, ಇನ್ನು ಶೂಟಿಂಗ್ ಶುರು ಆದಮೇಲೆ ಇನ್ನೂ ಎಲ್ಲ ಪಾತ್ರ ಫೈನಲ್ ಆಯಿತು, ನನಗೆ ಯಾವುದು ಇರಲ್ಲ ಅನಿಸುತ್ತೆ. ಸುಮ್ಮನೆ ಆಗ್ಬಿಟ್ಟು ಆಸೆ ಬಿಟ್ಬಿಟ್ಟು ಸುಮ್ಮನಾಗಿದೆ. ಆಮೇಲೆ ಒಂದು ದಿವಸ ಕಾಲ್ ಮಾಡೋದು, ಸರ್ ನಾಳೆ ಶೂಟಿಂಗು ಬರಬೇಕು ಈ ಥರ ಜಯಮಹಲ್ ಪ್ಯಾಲೇಸಲ್ಲಿ ಅಂತ. ನಾವು ಶೂಟಿಂಗು ಯಾವ ಪಾತ್ರ ಏನು ಹೇಳ ನನಗೆ ಅದೆಲ್ಲ ಅಂದೆ. ಇಲ್ಲ ಬನ್ನಿ, ಡೈರೆಕ್ಟರ್ ಹೇಳ್ತಾರೆ ಅಲ್ಲಿಗೆ ಬನ್ನಿ, ನಾಳೆ ಬೆಳಗ್ಗೆ ಎಷ್ಟೊತ್ತು ಬನ್ನಿ. ಅಲ್ಲಿ ಹೋದಾಗ ನರ್ತನ್ ಅವರೇ ಹೇಳಿದ್ರು, ಇಲ್ಲ ನಾನು ಅದು 2 ಕ್ಯಾರೆಕ್ಟರ್ ನಿಮ್ಗೆ ಟ್ರೈ ಮಾಡಿದೆ, ಸೆಕೆಂಡ್ ಒನ್ನು ನಿಮ್ಮದು ಮುಖ ಸ್ವಲ್ಪ ಸಾಫ್ಟಾಗಿದೆ, ನಮ್ಮ ಟೀಮ್ ಅವರೆಲ್ಲ ನೋಡಿದ್ವಿ ಆಡಿಷನ್ನು ಚೆನ್ನಾಗಿ ಮಾಡಿದರೆ, ಬಟ್ ಅದು ಸಾಫ್ಟ್ ಆಗಿರೋದ್ರಿಂದ ಆ ಪಾತ್ರ ಕೊಡೋಕ್ಕಾಗಲ್ಲ ಅಂತೇಳಿ ಇನ್ನೊಂದು ಪಾತ್ರ ಕೊಡ್ತೀನಿ ನಿಮಗೆ, ಜಾಸ್ತಿ ಡೈಲಾಗ್ ಇಲ್ಲ ಇದರಲ್ಲಿ, ಇನ್ಫ್ಯಾಕ್ಟ್ ಡೈಲಾಗೇ ಇಲ್ಲ, ಬಟ್ ಥ್ರೂ ಔಟ್ ಶಿವಣ್ಣ ಜೊತೆ ಬರ್ತೀರಾ, ಶಿವಣ್ಣ ಜೊತೆನೇ ಇರ್ತೀರಾ, ಥ್ರೂ ಔಟ್ ಇರ್ತೀರಾ, ಎಲ್ಲ ಕಡೆ ಕಾಣಿಸ್ಕೋತೀರಾ, ನಾನು ನಿಮ್ಗೆ ಕಾಣಿಸ್ಕೊಳ್ಳೋ ಥರ ನಾನು ಮಾಡ್ತೀನಿ ಅಂತೆಲ್ಲ ಹೇಳಿದ್ರು. ನಾನು ಆಯಿತು ಸರ್, ಯಾವ ಪಾತ್ರ ಆದರೆ ನೀವು ದೊಡ್ಡ ಸಿನಿಮಾ, ಅದು ಶಿವಣ್ಣ ಜೊತೆ ಮಾಡಬೇಕು. ಸೊ ಮಾಡಿದೆ. ಅಲ್ಲಿಂದ ಅದೇ ಹೇಳ್ತಾರಲ್ಲ, ರೆಸ್ಟ್ ಇಸ್ ಹಿಸ್ಟ್ರಿ ಅನ್ನೋ ಥರ ಹೇಳ್ತಾರಲ್ಲ, ಆ ಥರ. ಅಂದರೆ ಅದಾದಮೇಲೆ ಹಾಗೆ ಅವಕಾಶಗಳು ಜಾಸ್ತಿ. ಲಾಯರ್ ನಂದು ಹಳೆ ಸಂಬಂಧ ಸರ್ ಅಂತ ಅಂದ್ರೇನು ಅವರಿಗೆ, ನಾನು ತುಂಬ ಒಕ್ಕಲಿಗೆ ಮಾಡಿದ್ದೀನಿ ಅಂತ. ಇಲ್ಲ, ಅದ್ರಲ್ಲಿ ಏನಾಯಿತು, ಮಸ್ತಿ ಆದಮೇಲೆ ಇನ್ಫ್ಯಾಕ್ಟ್ ನಾನು ಹೇಳಬೇಕು ಅಂದರೆ, ಅದು ರಿಲೀಸ್ ಆದಮೇಲೆ ನಾನು ಹೇಳ್ತಾ ಇರೋದು 6 ಸಿನಿಮಾ ನನಗೆ ಕಾಲ್ ಮಾಡ್ಕೊಂಡು ಕೇಳಿದ್ರು, ಲಾಯರ್ ಪಾತ್ರ ಮಾಡ್ತೀರಾ, ದೊಡ್ಡ ಹೀರೋ, ಅವ್ರ ಜೊತೆ ಕೋರ್ಟಲ್ಲಿ ಒಂದು ವಾದದ ಸೀನ್, ಒಂದೇ ಒಂದು ಸೀನ್, ಹೀಗೆ ತುಂಬ ಇಂಪಾರ್ಟೆಂಟ್, ಈ ಥರ ಎಲ್ಲ. ಬಟ್ ನನಗೆ ಸ್ವಲ್ಪ ಅದು ಮೊದಲಿಂದ ನನಗದು ಕಾನ್ಷಿಯಸ್ನೆಸ್ ಆಗಿದೆ. ಯಾಕಂದರೆ ಇಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ, ಎಸ್ಪೆಷಲಿ ಸಿನಿಮಾ ಇಂಡಸ್ಟ್ರಿನೇ, ಜನರಲ್ ಇಂಡಿಯಾಲೇ ತೊಗೊಳ್ಳಿ ನೀವು, ಒಬ್ಬ ಯಾವ್ದಾದ್ರು ಒಂದು ಪಾತ್ರದಲ್ಲಿ ಚೆನ್ನಾಗಿ ಮಾಡ್ರೆ ಅದೇ ಥರ ಪಾತ್ರ ಬ್ರ್ಯಾಂಡ್ ಮಾಡ್ಬಿಡ್ತಾರೆ. ಬ್ರ್ಯಾಂಡ್ ಮೊದಲು ಹೇಳೋರು, ಇವಾಗ ಯಾರೋ ಅದು ಯೂಸ್ ಮಾಡ್ತಿಲ್ಲ, ಅದು ಮಾಡ್ಬಿಡ್ತಾರೆ. 6 ಸಿನಿಮಾ ಬಂತು ನನಗೆ, ನಾನು ಯಾವುದನ್ನು ಒಪ್ಕೊಳ್ಳಿಲ್ಲ ಅವಾಗ. ಲಾಯರ್ ಪಾತ್ರ ಮಾಡೋದೇ ಒಪ್ಕೊಂಡಿಲ್ಲ. ನನಗೆ ಅದೊಂದು ಭಯ ಆಯಿತು. ಆಮೇಲೆ ಬರೀ ಲಾಯರ್ ಪಾತ್ರಕ್ಕೆ 1-2 ಸೀನ್ ಮಾಡಿ ಕಳಿಸ್ಬಿಡ್ತಾರೆ, ನಾವು ಬೇರೆ ಏನೂ ತೋರ್ಸೋಕ್ಕಾಗಲ್ಲ ಅಲ್ಲಿ. ಲಾಯರ್ ಅಂದರೆ ಏನು, ಮ್ಯಾಕ್ಸಿಮಮ್ ನೀವು ವಾದ ಮಾಡ್ಬೋದು, ಆ ಥರದ್ದೇನೋ ಒಂದು ಮಾಡ್ಬೋದು ಅಷ್ಟೇ ಹೊರತು, ನಮ್ಮ ಆ್ಯಕ್ಟಿಂಗ್ ಎಬಿಲಿಟೀಸ್ ಅಲ್ಲಿ ಜಾಸ್ತಿ ಏನು ತೋರ್ಸೋಕ್ಕಾಗಲ್ಲ. ಉದ್ದುದ ಡೈಲಾಗ್ ಹೇಳ್ತೇವೆ, ಅದನ್ನು ತೋರಿಸ್ಬೋದು ಅಷ್ಟೇ. ಸೊ ಕಾನ್ಷಿಯಸ್ ಆಗಿ ಅದು ನಾನು ಮಾಡಲಿಲ್ಲ. ಹಾಗಾಗಿ ಆ್ಯಕ್ಚುಲಿ ಅದಕ್ಕೆ ಇರ್ಬೋದೇನೋ ನನಗೆ ಅಷ್ಟೊಂದು ಜಾಸ್ತಿ ಸಿನಿಮಾಗಳು ಮಾಡಿಲ್ಲ ಇಷ್ಟು ವರ್ಷದಲ್ಲಿ ನಾನು. ಅಂದರೆ ಯಾವಾಗ ಮಸ್ತಿ 13-14 ಬಂದಿದ್ದಲ್ವ, ಅಂದರೆ ಲೆಕ್ಕ ಹಾಕೊಳ್ಳಿ, ಎಷ್ಟೊಂದು ಆಲ್ಮೋಸ್ಟ್ 11-12 ವರ್ಷ ಆಯಿತು. ಅಂದರೆ ನಾನು ಅಷ್ಟೊಂದು ಪಾತ್ರಗಳು. ಸಿನಿಮಾ ಆಗಿದೆ ಸರ್ ಈಗ ಒಂದು 35 ಸಿನಿಮಾ ಆಗಿದೆ. 35 ಸಿನಿಮಾ ಆಗಿದೆ. ಅಂದರೆ ಚೂಸಿ ಅಂತಲ್ಲ, ನನಗೆ ಅದೇನಂದರೆ ಈ ಥರ ಒಂದ್ಸಲಿ ಚೆನ್ನಾಗಿ ಮಾಡಿದ ಪಾತ್ರ ಅದೇ ಮತ್ತೆ ಕೊಟ್ಟರೆ ಮಾಡ್ತಾ ಇರಲಿಲ್ಲ. ಅದಾದ್ಮೇಲೆ ಇನ್ನೊಂದೇನಾಯ್ತು ಅಂದರೆ, ನಾನು ಏನೋ ಗೊತ್ತಿಲ್ಲ, ನಂದು ದುರಾದೃಷ್ಟನೋ ಅದೃಷ್ಟನೋ ಏನಂತ ಗೊತ್ತಿಲ್ಲ ನನಗದು. ಮಾಡಿರೋ ಸಿನಿಮಾಗಳೆಲ್ಲ ಸುಮಾರಾಗಿ ಒಂದು ಚೆನ್ನಾಗಿರೋ ಸಿನಿಮಾಗಳೇ ಮಾಡಿದ್ದೀನಿ. ಅದರಲ್ಲಿ ನನ್ನ ಪಾತ್ರನೂ ಜನ ನೋಡಿ ಇಷ್ಟಪಟ್ಟಿರೋಂಥ ಪಾತ್ರಗಳೇ ಮಾಡಿದ್ದೀನಿ. ಯಾವುದೂ ಏನೋ ಇದಿಲ್ಲ ಅನ್ನೋ ಥರ ಪಾತ್ರಗಳು ಯಾವುದೂ ಮಾಡಿಲ್ಲ.
ಆಮೇಲೆ ಇನ್ನೊಂದೇನಾಗುತ್ತೆ, ನಾನು ಕೆಲವು ಸಿನಿಮಾಗಳು 2-3 ಸಿನಿಮಾ ತುಂಬ ಮೇಜರ್ ರೋಲ್ ಮಾಡಿದ್ದೆ. ಆ ಸಿನಿಮಾಗಳು ಯಾವುದೂ ಥಿಯೇಟ್ರಲ್ಲಿ ಓಡಲಿಲ್ಲ. ಅದೊಂದು ಸಮಸ್ಯೆ ಆಯ್ತು ನನಗೆ. ಅಂದರೆ ಈಗ ಮುಂದುವರೆದ ಅಧ್ಯಾಯ ಅಂತ ಒಂದು ಸಿನಿಮಾ, ಅವ್ನು ನನ್ನ ಫ್ರೆಂಡೇ ಬಾಲು ಚಂದ್ರಶೇಖರ್ ಅಂತ ಡೈರೆಕ್ಟ್ರು, ಮೊದಲಿಂದ ಗೊತ್ತಿರೋ ಪರಿಚಯ. ಆ ಸಿನಿಮಾದಲ್ಲೂ ಒಳ್ಳೆ ಪಾತ್ರ ಐತೆ, ಎಮ್ ಎಲ್ ಎ ಪಾತ್ರ, ಒಳ್ಳೆ ಎಮ್ ಎಲ್ ಎ, ನಾಟ್ ಕರಪ್ಟ್ ಎಮ್ ಎಲ್ ಎ, ಒಳ್ಳೆ ಎಮ್ ಎಲ್ ಎ. ನಾನು ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ, ಮೆಚ್ಯೂರ್ ಆಗಿರುತ್ತೆ ಅಂತೆಲ್ಲ ಹೇಳಿ ಮಾಡಿದ್ದ, ತುಂಬ ಚೆನ್ನಾಗಿತ್ತು. ಬಟ್ ಅದೇನೋ ಆ ಸಿನಿಮಾ ಥಿಯೇಟ್ರಲ್ಲಿ ಓಡಲಿಲ್ಲ. ಈಗಲೂ ಅಷ್ಟೊಂದು ಅಮೆಝಾನಲ್ಲಿ ಇದೆ ಅದು, ಈಗಲೂ ಎಷ್ಟೊಂದು ಜನ ನೋಡಿಬಿಟ್ಟು ಕಾಲ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡಿದೆ, ತುಂಬ ಚೆನ್ನಾಗಿ ಸಿಗಲಿಲ್ಲ ಹಾಗೆ. ಅಂದರೆ ಎಲ್ಲರಿಗೂ ಒಂದು ಡ್ರೀಮು, ಎಷ್ಟೋ ಜನಕ್ಕೆ ಸರ್ ಶಿವಣ್ಣನ ಜೊತೆಗೆ ಕೆಲಸ ಮಾಡಬೇಕು. ಖಂಡಿತ. ಡೈರೆಕ್ಟರ್ಗಳಿಗಿರುತ್ತೆ, ಮ್ಯೂಸಿಕ್ ಡೈರೆಕ್ಟರ್ಗಳಿರುತ್ತೆ, ಆ್ಯಕ್ಟರ್ಗಳಿಗಿರುತ್ತೆ. ನಿಮ್ಗೆ ಹೆಂಗೆ ಅನುಭವ? ನಾನು ಅವ್ರ ಜೊತೆ 3 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ. ಈಗ ಪಬ್ಬಾರ್ ಸಿನಿಮಾದಲ್ಲೂ ಮಾಡ್ತಿದ್ದೀನಿ, ಸೇಮ್ ಶಿವಣ್ಣ ಪ್ರೊಡಕ್ಷನ್, ಗೀತಾ ಪಿಕ್ಚರ್ಸ್. ಸೊ ಒಂದು ಅವ್ರ ಪ್ರೊಡಕ್ಷನಲ್ಲಿ ಎಲ್ಲ ನೀವು ಈಗಾಗಲೇ ಸುಮಾರು ಜನ ಹೇಳಿದ್ದಾರೆ, ಏನು ಹೊಸದಾಗಿ ಹೇಳೋದು, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಐ ಮೀನ್ ಶಿವಣ್ಣ ಸ್ವತಃ ಕಲಾವಿದರಾಗಿರೋದ್ರಿಂದ ಕಲಾವಿದರಿಗಂತೂ ಇನ್ನೂ ಒಳ್ಳೆ ಟ್ರೀಟ್ಮೆಂಟ್. ಆ ಪ್ರೊಡಕ್ಷನ್ ನಾನು ಇದುವರೆಗೂ ಮಾಡಿರೋದ್ರಲ್ಲೇ ತುಂಬ ಒಳ್ಳೆ ಟ್ರೀಟ್ಮೆಂಟ್ ಆ ಪ್ರೊಡಕ್ಷನ್. ನಮ್ಮ ಕಲಾವಿದ್ರಿಗಾಗಲಿ ಎಲ್ಲರಿಗೂ ಜನರಲ್ಲಿ ಕಲಾವಿದ್ರಿಗಂತ ಸ್ವಲ್ಪ ಜಾಸ್ತಿ ಕೇರ್ ತೊಗೊಂಡು ನೋಡ್ಕೋತಾರೆ. ಸೊ ಅದೊಂದು ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಶಿವಣ್ಣ ಜೊತೆ ಮಾಡೋ ಅನುಭವ ಸಖತ್ ಮಜಾ ಇರುತ್ತೆ ಅವ್ರ ಜೊತೆ ಮಾಡೋದು. ಅಂದರೆ ಒಬ್ಬೊಬ್ರು ಹೇಳ್ತಾರೆ ನಂಗೆ ಭಯ ಆಯಿತು, ನಂಗೆ ಇದಾಯಿತು. ನನಗೆ ಭಯ ಅನ್ನೋದಕ್ಕಿಂತ ಅವ್ರು ಮಾತಾಡೋ ಸೆಟ್ಟಲ್ಲಿ ಇದ್ಬಿಟ್ರೆ ತಮಾಷೆ ಮಾಡ್ಕೊಂಡು ಎಲ್ಲರೂ ನಗಿಸ್ಕೊಂಡು ಸಖತ್ ಮಜಾ ಕೊಡ್ತಾ ಇರ್ತಾರೆ. ನಮ್ಮ ಮಸ್ತಿ ಮಾಡೋ ಒಂದು ಹೇಳಬೇಕು. ಇನ್ಫ್ಯಾಕ್ಟ್ ಮಸ್ತಿಲಿ ಬಳ್ಳಾರಿಲಿ ಶೂಟ್ ಮಾಡ್ತಿದ್ವಿ, ಮೈನ್ಸಲ್ಲಿ. ಅದು ಫುಲ್ಲು ಡೀಪು ಕೆಳಗಡೆ ಹೋಗ್ಬಿಟ್ಟಿದ್ವಿ, ಯಾರೋ ಅಷ್ಟೊಂದು ಪಬ್ಲಿಕ್ ಬರೋಕ್ಕೆ ಜಾಗ ಇಲ್ಲ ಅಲ್ಲಿ. ಆದರೂ ಅಲ್ಲಿ ಹಳ್ಳಿಯವರು ಗೊತ್ತಲ್ಲ ಸಿನಿಮಾ ಅಂದರೆ, ಅದು ಶಿವಣ್ಣ ಶೂಟಿಂಗ್ ಅಂದರೆ ಎಲ್ಲ ಬಂದುಬಿಡ್ತಾರೆ. ಸೊ ಹಳ್ಳಿಯವ್ರು ಸುಮಾರು ಜನ ಬಂದಿದ್ರು. ನಮ್ಗೆ ಅಲ್ಲೊಂದು ಟೆಂಟ್ ಹಾಕಿ ಒಂದು ಕಡೆ ಕೂರಿಸಿರೋರು, ಶಾರ್ಟ್ಗೆ ಕರೆಯೋರು. ಅಲ್ಲಿ ಏನಾಗ್ಬಿಡೋದು, ಆಗ ನಾನು ಅದೇ ಅಮ್ಮ ಅಂತ ಸೀರಿಯಲ್ ಹೇಳಿದ್ನಲ್ಲ, ವಿಲನ್ ಕ್ಯಾರೆಕ್ಟರ್ ಮಾಡ್ತಿದ್ದೆ. ಸ್ವಲ್ಪ ಫೇಮಸ್ ಆಗಿ ಓಡ್ತಿತ್ತು, ಇನ್ನೂ ಶೂಟಿಂಗ್ ಇದು ನಡೀತಾ ಇತ್ತು ಮೋಸ್ಟ್ಲಿ, ಅದಿನ್ನೂ ಟಿ ವಿಲಿ ಬರ್ತಾಯಿತ್ತು. ಸೊ ನಾನು ಬಾಬು ಹಿರ್ನಯ್ಯ ನಾವೆಲ್ಲ ಇರ್ತಿದ್ವಲ್ಲ, ನಾವೆಲ್ಲ ಸೀರಿಯಲಲ್ಲಿ ಫೇಮಸ್ ಅಲ್ಲ. ಸೊ ಜನ ಏನು ಮಾಡೋರು, ಬಂದು ನಮ್ಮ ಹತ್ರ ಫೋಟೋ ತೊಗೊಳ್ಳೋದು, ಕರೆಯೋರು, ಫೋಟೋ ಕೊಡಿ. ನಾವು ಇಲ್ಲ ಅನ್ನೋಕ್ಕಾಗಲ್ಲ, ಒಂದ್ಸಲಿ ಪಾಪ ಇದಾಗುತ್ತೆ, ಬಿಸಿಲಲ್ಲಿ ಬೇರೆ ಬಂದು ನಿಂತಿರ್ತಾರೆ, ಕಾಯ್ತಾ ಇರ್ತಾರೆ. ಸರಿ ಹೋಗಿ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ವಿ. ಬಟ್ ನನಗೆ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡೋಕ್ಕೆ ಭಯ, ನನಗೆ ಈ ಥರ ವಿಷಯಗಳು ಭಯ. ನಾನು ಇಲ್ಲಿ ಕೂತಿದ್ದೀನಿ, ಇವನು ಈ ಥರ ಬಿಲ್ಡಪ್ ತೊಗೋತಾ ಇದ್ದೀನಲ್ಲ ಅಂತ ಏನಾರು ಅನಿಸ್ಬಿಟ್ರೆ ಅವ್ರಿಗೆ ಅನ್ನೋದು ಅದೊಂದು ಭಯ ಇತ್ತು. ಸೊ ಮೊದಲನೇ ಸರಿ ಬೇರೆ ವರ್ಕ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಒಂದ್ಸಲಿ ಹಿಂಗೆ ಆಗ್ತಿದ್ದಾಗ ಫೋಟೋ ಕೊಡ್ತಿದ್ದಾಗ ಹಿಂಗೊಂದ್ಸಲಿ ನೋಡ್ಬಿಟ್ರು ನಾನು ಇನ್ನೂ ಒಂಥರ ಸಂಕೋಚ ಆಗೋಯ್ತು. ಆಮೇಲೆ ಬರ್ತೀನಿ ಸಾಯಂಕಾಲ ತೊಗೊಳ್ಳೋಣ ಅಂತೇಳಿ ಬಂದ್ಬಿಟ್ಟೆ ಟೆಂಟ್ ಹತ್ರ. ಮತ್ತೆ ಬಂದು ಅವ್ರ ಪಕ್ಕನೇ ಕೂತ್ಕೋಬೇಕು ಟೆಂಟಲ್ಲಿ, ಅವ್ರ ಹಿಂದ್ಗಡೆ ಕೂತಿರ್ತಿದ್ವಿ. ಸೊ ಅಲ್ಲಿ ಹಿಂಗೆ ಹೋಗಿ ಕೂತ್ಕೊಳ್ಳೋವಾಗ ಇನ್ನೊಂದ್ಸಲಿ ಹಿಂಗೆ ನೋಡಿದ್ರು ನಾನು ಅಣ್ಣ ಅದು ಸೀರಿಯಲ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಫೇಮಸ್, ಅದಕ್ಕೆ ಫೋಟೋ ಎಲ್ಲ ಕೇಳ್ತಾರೆ. ನಾವು ಸಾರಿ ಅಣ್ಣಂದೆ, ಯಾಕಮ್ಮ ಸಾರಿ ಕೇಳ್ತಾ, ಕಲಾವಿದಮ್ಮ ನೀನು ಮಾಡಬೇಕಿದ್ದಲ್ಲ, ಎಂಜಾಯ್ ಮಾಡಿ ಒಂಥರ ಸಖತ್ ಖುಷಿ ಆಗೋಯ್ತು ನನಗೆ. ಆ ಥರ ಒಂದು ಧೈರ್ಯ ಕೊಟ್ಟರು. ಒಳ್ಳೆ ಮಜಾ ಇರುತ್ತೆ ಅವ್ರ ಜೊತೆ ವರ್ಕ್ ಮಾಡಿದ್ಮೇಲೆ. ಘೋಸ್ಟಲ್ಲಿ ಮಾಡಿದೆ ನಾನು, ಒಂದು ಅವ್ರ ಗ್ಯಾಂಗ್ ಮೆಂಬರ್ ನಾನು. ಅದರಲ್ಲಿ 9 ಜನ ಇರ್ತೀವಿ, ನಾನೊಬ್ಬ ಗ್ಯಾಂಗ್ ಮೆಂಬರು. ಅದರಲ್ಲೂ ಹಾಗೆ ಫಸ್ಟ್ ಏನೋ 3rd ಡೇ ಏನೋ ಶೂಟಿಂಗ್ ಅದು. ಅಲ್ಲಿ ಏನಂದರೆ ಅವರು ನಾನೇನೋ ತಪ್ಪು ಮಾಡಿರ್ತೀನಿ ಗ್ಯಾಂಗಲ್ಲಿ, ಯಾರಿಗೂ ಶೂಟ್ ಮಾಡಬಾರ್ದು ಅಂತ ಹೇಳಿರ್ತಾರೆ ಜೈಲಲ್ಲಿ. ನಾನು ಶೂಟ್ ಮಾಡ್ತೀನಿ, ಆ CBI ಆಫೀಸರ್ಗೆ ನಾನೇ ಶೂಟ್ ಮಾಡಿದ್ದೀನಿ ಇನ್ಫ್ಯಾಕ್ಟ್ ಅದರಲ್ಲಿ. ಸೊ ಶೂಟ್ ಮಾಡ್ತೀನಿ. ಅದಕ್ಕೆ ನಾವೆಲ್ಲ ಅದೇನೋ ಮಾತಾಡ್ತಾ ಇರ್ತೀವಿ, ಸೀನ್ ಆ ಥರ ಇತ್ತು. ನಾವೆಲ್ಲ ನನಗೆಲ್ಲ ಬೈತಿರ್ತಾರೆ, ನಾನು ಸಮರ್ಥನೆ ಕೊಟ್ಕೋತಾ ಇರ್ತೀನಿ, ಎಲ್ಲ ಆಗ್ತಿರ್ತೀನಿ. ಹಿಂದಿಂದ ಶಿವಣ್ಣ ಬಂದ್ಬಿಟ್ಟು ನನ್ನ ಕತ್ತೆ ಹಿಂಗೆ ಹಿಡಿದ್ಬಿಟ್ಟು ಕೈ ಹಿಂಗೆ ಹಿಂದೆ ಹಿಡ್ಕೊಂಡು ಟೇಬಲಿಗೆ ಹೊಡಿತಾರೆ ನನ್ನ. ಅದು ಶಾರ್ಟು. ನನಗೆಲ್ಲ ಡೈರೆಕ್ಟ್ ಹೇಳಿದ್ರು, ಶಿವಣ್ಣ ಬಂದು ಹಿಂಗೆ ಮಾಡ್ತಾರೆ, ನೀವು ಇದು ಮಾಡಬೇಕು, ಆಮೇಲೆ ಬೈತಾರೆ, ವಾಪಸ್ ಹಿಂದೆ ಹೋಗ್ತಾರೆ, ಇದೆಲ್ಲ ಹೇಳ್ಬಿಟ್ಟಿದ್ರು. ಎಲ್ಲ ಸರಿ. ಬಟ್ ಶಿವಣ್ಣ ಅದು ಶಾರ್ಟಲ್ಲಿ ಹಿಂಗೆ ಬಂದವರು ಪ್ರಾಕ್ಟೀಸಲ್ಲಿ ಏನು ಮಾಡಲಿಲ್ಲ, ಸುಮ್ಮನೆ ಹಿಂಗೆ ಅಂದರು, ಏನೋ ಪ್ರಾಕ್ಟೀಸ್ ಮಾಡಿದ್ರು. ಶಾರ್ಟಲ್ಲಿ ಒಂದ್ಸಲಿ ಬಂದ್ಬಿಟ್ಟು ಹಿಂಗೆ ಹಿಡ್ಕೊಂಡ್ರಲ್ಲ, ನನಗೆ ಅದೇನೋ ಭಯ, ಎಲ್ಲಿ ಟೇಬಲ್ಗೆ ಹೊಡೆದ್ಗಿಟ್ಬಿಡ್ತಾರೋ ಅಂತ. ಫುಲ್ ಟೈಟ್ ಆಗ್ಬಿಟ್ಟೆ ಮೊದಲು ಒಂದು ಟೆನ್ಷನ್ಗೆ. ಹಿಂಗೆ ಅಂದ್ರೆ ಮೂವ್ ಆಗ್ತಿಲ್ಲ. ಅವ್ರಿಗೆ ಯಾಕಮ್ಮ ನಿನ್ಗೇನು ಆಗಲ್ಲ, ನನ್ನ ನೋಡಿಲಿ ಅಂದ್ಬಿಟ್ಟು ಸುಮ್ಮನೆ ಹಿಂಗೆ ಹಿಡ್ಬಿಟ್ಟು ಹಿಂಗಂದ್ರು. ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ರು ಸರ್. ಅಂದರೆ ಅವರು ಏನು ಅವ್ರ ಎಕ್ಸ್ಪೀರಿಯನ್ಸ್, ಅವರು ಟ್ರೈನಿಂಗ್ ಬೇರೆ ಇದೆ ಅವ್ರಿಗೆಲ್ಲ. ಎಷ್ಟು ಚೆನ್ನಾಗಿ ಮಾಡೋದು, ಹಿಂಗೆ ಹೊಡೆದು ಹಿಂಗೆ ಹಿಡ್ದು ಹಿಂಗೆ ಅಂದರು. ಆ ಫೋರ್ಸ್ ಕೈಯಲ್ಲಿ ಹೆಂಗಿತ್ತು ಅವ್ರದ್ದು ಅಂದರೆ ನಿಜವಾಗ್ಲೂ ಟೇಬಲ್ಲು ಪೀಸ್ ಆಗ್ಬೇಕು ಹಂಗಿತ್ತು. ಬಟ್ ಸರಿಯಾಗಿ ಹಿಂಗೆ ಬಂದು ಆ ಟೇಬಲ್ಗೆ 1 ಇಂಚ್ ಕೆಳಗಡೆ ಹಿಂಗೆ ನಿಲ್ಲಿಸಿದ್ರು. ನಾನು ತಲೆ ಒಂಥರ ನನಗೆ ಏನು ಹೇಳ್ಬೇಕು ಅಂತ ಗೊತ್ತಿಲ್ಲ. ಸೂಪರ್ ಸುಮ್ಮನೆ ಎದುರ್ಕೋತೀರಲ್ರಿ ಅಂತ ಹೋದ್ರು ಮೇಲ್ಬಿಟ್ಟು. ಅದು ಹೇಳ್ತೀನಲ್ಲ, ಅವರು ಅಷ್ಟು ಚೆನ್ನಾಗಿ ಜೊತೆಗಿರೋರಿಗೆ ಇದು ಮಾಡ್ತಾರೆ, ಅವ್ರಿಗೇನು ಆಗಬಾರ್ದು, ಯಾರಿಗೂ ಏನೂ ಆಗಬಾರ್ದು ಅಂತೆಲ್ಲ ತುಂಬ ನೋಡ್ಕೋತಾರೆ. ಅದೆಲ್ಲ ಚೆನ್ನಾಗಿರುತ್ತೆ ಅವ್ರ ಜೊತೆ ವರ್ಕ್ ಮಾಡೋದು. ಸರ್ ಅದು ಹೊರತುಪಡಿಸಿ ಶಿವಣ್ಣ ಅದೊಂದು ಕತೆ. ಉಳಿದಂತೆ ಬೇರೆ ಬೇರೆ ನಟರ ಜೊತೆಗೆ ಯಾರು ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಇದೆ? ನಾನು ಪ್ರೇಮ್ ಪೂಜಮ್ಮಲ್ಲಿ ಇವ್ರ ಜೊತೆ ಮಾಡಿದ್ದು. ಪ್ರೇಮ್ ನಮ್ಮ ಗಣೇಶ್ ಮಾಸ್ಟರ್ ಆನಂದ್. ನಮ್ಮ ಗಣೇಶ್ ಅಂತ ಅವ್ರು ಗಣೇಶನ ಪಾತ್ರ ಮಾಡಿಬಿಡಿ, ಅದೇ ಬರುತ್ತೆ ಮಾಸ್ಟರ್ ಆನಂದ್. ಅಲ್ಲಿ ಹಿಮಾಚಲ ಅಲ್ಲೆಲ್ಲ ಶೂಟ್ ಮಾಡಿದ್ದಾರೆ. ಅಲ್ಲಿ ಒಂದು ಫಾದರ್ ಕ್ಯಾರೆಕ್ಟರ್ ನಂದು ಆ್ಯಕ್ಚುಲಿ. ತುಂಬ ಚೆನ್ನಾಗಿತ್ತು. ಅದರಲ್ಲಿ ಅವ್ರಿಗೊಂದು ಅವರು ಇದೆಲ್ಲ ಅದೇ ಲವ್ ಫೇಲ್ಯೂರ್ ಆಗಿ ಒಂಥರ ಬೇಜಾರಲ್ಲಿ ಇರ್ತಾರೆ. ಅವಾಗ ನಾನು ಒಂದು ಮಾತು ಹೇಳ್ತೀನಿ, ಅದರಿಂದ ಅವ್ರ ಲೈಫೇ ಟರ್ನ್ ಆಗುತ್ತೆ. ಇದು ವಿಲ್ ಬಿಕಮ್ ಎ ಬಿಗ್ ಡಾಕ್ಟರ್ ಅದೆಲ್ಲ.
ಅದು ಒಂಥರ ತುಂಬ ಚೆನ್ನಾಗಿತ್ತು. ಅಲ್ಲಿ ಎಲ್ಲ ವರ್ಕ್ ಮಾಡಿದ್ದು. ಆಮೇಲೆ ಪ್ರೇಮ್ ಅವರು ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀರಾ, ಅಂದರೆ ಒಂಥರ ಸಖತ್ ಫ್ರೆಂಡ್ಲಿ ಆಗ್ಬಿಟ್ರು. ಆದಮೇಲೆ ಅಂದ್ರೆ ನಾವು ಹೋಗೋ ತನಕ ಅಷ್ಟೇ ಸುಮ್ಮನೆ ಯಾರೋ ಕಲಾವಿದರು ಹಂಗೆ ಇರ್ತಾರೆ. ಒಂದ್ಸರಿ ನಮ್ದು ಮಾಡಿ ನಾವು ನೋಡಿದ್ಮೇಲೆ ಅವರು ಒಂಥರ ಸಖತ್ ಫ್ರೆಂಡ್ಲಿ ಆಗಿಬಿಡ್ತಾರೆ ಎಲ್ಲ. ಒಂದೇ ಸರಿ ಒಂದೇ ಕಡೆ ಕೂತ್ಕೊಂಡು ತಿನ್ನೋದು ಇದು ಮಾಡೋದು ಚೆನ್ನಾಗಿತ್ತು. ಅವ್ರ ಜೊತೆ ವರ್ಕ್ ಮಾಡಿದ್ದು. ಇವನ್ ಆದಿತ್ಯ ಗುಡ್. ಅವ್ರು ಸ್ವಲ್ಪ ಅಂದರೆ ಅಲೂಫಾಗಿರ್ತಾರೆ, ಅಂದರೆ ಯಾರ ಜೊತೆನೂ ಜಾಸ್ತಿ ಮಾತಾಡಲ್ಲ. ನಮ್ಗೆ ಹಂಗೆ ಇವನು ತುಂಬ ಲೆವೆಲ್ ತೋರಿಸ್ತಾರೆ, ಬಟ್ ಆ ಥರ ಅಲ್ಲ ಅವರು. ಎಲ್ಲರೂ ಇದು ಮಾಡ್ತಾರೆ ಚೆನ್ನಾಗಿ. ಅವರು ಅಷ್ಟೇ ಮಾತಾಡ್ಸೋದಾಗಲಿ ಇದಾಗಲಿ ಚೆನ್ನಾಗಿ ಮಾಡ್ತಾರೆ ಎಲ್ಲ ಒಂಥರ ಎಕ್ಸ್ಪೀರಿಯನ್ಸ್. ಹೌದು. ಆಮೇಲೆ ಇದ್ರಲ್ಲಿ ಮಾಡಿದ್ದೆ ನಾನು ಇನ್ಸ್ಪೆಕ್ಟರ್ ವಿಕ್ರಮಲ್ಲಿ ಮಾಡಿದ್ದೆ. ಅದರಲ್ಲಿ ಆ್ಯಕ್ಚುಲಿ ಪ್ರಜ್ವಲ್ ದೇವರಾಜ್ ಹೀರೋ, ಬಟ್ ನಂದು ಅವ್ರದ್ದು ಕಾಂಬಿನೇಷನ್ ಸೀನ್ಸ್ ಇಲ್ಲ. ಇವ್ರ ಜೊತೆ ಇತ್ತು, ರಘು ಮುಖರ್ಜಿ ಜೊತೆ ನನ್ನ ಸೀನ್ ಇತ್ತು ಫಸ್ಟ್ ಸೀನು. ಅವರು ಅಷ್ಟೇ ಒಂಥರ ಸಖತ್ ಕ್ಲೋಸ್ ಫ್ರೆಂಡ್ ಅವ್ರು. ಆಮೇಲೆ ಸರಿ ಇನ್ನೊಂದು ಹೇಳಬೇಕು ನಾನು, ಇದು ಏನಂದರೆ ಮಫ್ತಿನಲ್ಲಿ ಫಸ್ಟ್ ಸೀನ್ ಇದ್ದಿದೆ ಜೈಮಹಲ್ ಪ್ಯಾಲೇಸಲ್ಲಿ. ಶಿವಣ್ಣ ಜೊತೆ ನಾವು ಟಿ ವಿ ನೋಡ್ತಾ ಕೂತಿರ್ತೀವಿ. ಅಂದರೆ ಎಲೆಕ್ಷನ್ ರಿಸಲ್ಟ್ಸ್ ಏನೋ ಅನೌನ್ಸ್ ಆಗ್ತಿರುತ್ತೆ, ನಾವು ನೋಡ್ತಾ ಇರ್ತೀವಿ. ನಾನು ಅವರು ಇಬ್ಬರು ಟೀ ಕುಡಿತಾ ಇರ್ತೀವಿ. ಅದರಲ್ಲಿ ನನಗೆ ಡೈರೆಕ್ಟ್ ಅದೇ ಫಸ್ಟ್ ಡೇ ಶೂಟ್ ಬೇರೆ ನಂದು ಮಫ್ತಿ ಕರೆದು. ನಾನು ಸಿನಿಮಾ ಆ್ಯಕ್ಚುಲಿ 2 ಸಿನಿಮಾ ಮಾಡಿದ್ದೆ ಅದಕ್ಕೆ ಮುಂಚೆ, ಬಟ್ ರಿಲೀಸ್ ಆಗಿದ್ದು ಮಫ್ತಿನೇ ಫಸ್ಟ್. ಒಂದು ರಿಲೀಸ್ ಆಗಲಿಲ್ಲ, ಒಂದು ಆಮೇಲೆ ರಿಲೀಸ್ ಆಯಿತು. ಅದೆಲ್ಲ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ನಾವೆಲ್ಲ ಮಾಡಿದ್ದರಿಂದ ಅದರಲ್ಲಿ ನಮಗೇನು ಅಷ್ಟು ಇದಿರಲಿಲ್ಲ. ಇಲ್ಲಿ ಏನಾಯಿತು, ಡೈರೆಕ್ಟ್ ನಾನು ಫಸ್ಟ್ ಡೇ ಶೂಟೇ ಅವತ್ತೇ. ಆ್ಯಂಡ್ ಫಸ್ಟ್ ಸೀನೇ ಶಿವಣ್ಣ ಕಾಂಬಿನೇಷನು. ವೈಟ್ ಶರ್ಟ್ ಇಟ್ಟಿದ್ರು, ಅವ್ರ ಜೊತೆ ಮಾಡಬೇಕು ಅಂತ. ಸೊ ಅವ್ರು ನಂಗೆ ಹೇಳಿದ ಬ್ರೀಫ್ ಒಂದೇ, ನರ್ತನ್ ಸರ್ ನೋಡಿ ಸರ್, ಅವರು ಭೈರತಿರೋನಗಲ್ ದೊಡ್ಡ ರೌಡಿ, ಇಡೀ ಜಿಲ್ಲೆನಲ್ಲಿ ಎಲ್ಲರೂ ಅವ್ರ ಮುಂದೆ ನಿಂತ್ಕೊಳ್ಳೋಕ್ಕೂ ನಡುಕ್ತಾರೆ ಅಂಥ ಒಂದು ಕ್ಯಾರೆಕ್ಟ್ರು. ಬಟ್ ನೀವು ಲಾಯರ್, ಓದಿರೋರು, ನಿಮಗೆ ಅವ್ನು ಎಷ್ಟು ದೊಡ್ಡ ರೌಡಿ ಆದರೂ ನಿಮ್ಗೆ ಯಾವುದೇ ಥರ ಭಯ ಇಲ್ಲ ನಿಮಗೆ. ಸೊ ಅವ್ರ ಜೊತೆ ಆರಾಮಾಗಿ ಕೂತಿರ್ತಾರೆ. ಯಾಕಂದ್ರೆ ನಿಮ್ಗೆ ಅವ್ರಿಗೆಲ್ಲ ಅವ್ರದ್ದು ವ್ಯವಹಾರಗಳು ಎಲ್ಲ ನಿಮ್ಗೆ ಗೊತ್ತಿರುತ್ತೆ ಲಾಯರ್ ಆಗಿ. ಸೊ ನಿಮ್ದೆಲ್ಲ ಆ ಕಾನ್ಫಿಡೆನ್ಸ್ ಬೇಕು ನನಗೆ, ಆ ಗತ್ತು ಕಾಣಿಸ್ಬೇಕು ನನಗೆ. ಓದಿರೋರು ಅನ್ನೋ ಒಂದು ಗತ್ತು, ಮತ್ತು ನಿಮಗೆ ಆ ಥರ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಬಂದ್ಬಿಡುತ್ತೆ ಅದು ಆಟೋಮೆಟಿಕ್ಕಾಗಿ ನೀವು ಒಬ್ಬ ಲಾಯರ್ ಆಗಿದಾಗ. ಅದು ಬೇಕು ನನಗೆ ಅಂತೆಲ್ಲ ಹೇಳಿದ್ರೆ ನಾನು ಓಕೆ ಮಾಡ್ತೀನಿ ಅಂತ ಹೇಳಿ. ಸೊ ಅಲ್ಲೊಂದು ಸೋಫಾ ಅವ್ರು ಕೂತಿರ್ತಾರೆ, ನಾನು ಇಲ್ಲಿ ಕೂತಿರ್ತೀನಿ, ಟೀ ಕುಡಿತಿರ್ತೀವಿ. ಎಲ್ಲ ಆಯಿತು, ಮಾಡಿದ್ವಿ ಶಾರ್ಟ್ ಎಲ್ಲ ಓಕೆ ಆಯಿತು. ಆ್ಯಕ್ಚುಲಿ ಆ ಶಾರ್ಟು ಸಿನಿಮಾಲ್ ಬರಲೇ ಇಲ್ಲ. ಇನ್ಫ್ಯಾಕ್ಟ್ ಫಸ್ಟ್ ಡೇ ನಾನು ಅವ್ರ ಜೊತೆ ಮಾಡಿದ ಶಾರ್ಟು ಅದಾಯಿತು. ಆಮೇಲೆ ಬ್ರೇಕಲ್ಲಿ ಕ್ಯಾಮ್ರಾಮನ್ನು ನವೀನ್ ಸರ್ ಅವರು ನನಗೆ ಅಂದರೆ ಹೇಳಿದ್ನ, ನನಗೆ ಪರಿಚಯ ಇಲ್ಲ. ನನಗೆ ಇನ್ನೊಂದೇನಂದರೆ ನಾನು ಒಂಥರ ಸ್ವಲ್ಪ ಇಂಟ್ರೋವರ್ಟ್ ಅಲ್ಲ, ಬಟ್ ಅದೇನೋ ನನಗೆ ಯಾರಾದ್ರು ನಿಮ್ಮ ಜೊತೆನೂ ಅಷ್ಟೇ ಎಷ್ಟು ಸಿನಿಮಾ ಸೆಟ್ಟಲ್ಲಿ ನೋಡಿದ್ವಿ, ಎಷ್ಟು ಇದರಲ್ಲಿ ನೋಡಿದ್ವಿ, ಬಟ್ ಅದಕ್ಕೆ ಟೈಮ್ ಬೇಕು ಕನೆಕ್ಟ್ ಆಗೋಕ್ಕೆ. ಫಾರ್ಮಲ್ಲಾಗಿ ಯಾರು ಇಂಟ್ರೊಡ್ಯೂಸ್ ಮಾಡೋ ತನಕ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ನನಗೆ ಒಂಥರ ಅದೇನೋ ತುಂಬ ಜನ ಅದನ್ನು ಅಹಂಕಾರ ಅಂತೆಲ್ಲ ಅನ್ಕೊಂಬಿಟ್ಟಿದ್ದಾರೆ ಇಂಡಸ್ಟ್ರಿಲಿ, ಅದು ಆಗಿದೆ. ಬಟ್ ನನಗೆ ಅದು ಬರೋಲ್ಲ, ಅದೆಲ್ಲ ನಾನೇ ಹೋಗಿ ಮಾತಾಡ್ಸೋದು ನನಗೇನೋ ಒಂಥರ ನಾಚಿಕೆ, ಸಂಕೋಚ. ಸೊ ಅವ್ರು ಕರೆದ್ರು, ನವೀನ್ ಸರ್, ಕ್ಯಾಮ್ರಾಮನ್ ನವೀನ್ ಸರ್ ಪಕ್ಕ ಕರೆದ್ರು. ಸರ್ ಏನು ನಿಮ್ಮದು ಏನು ಕೆಲಸ, ಬೇರೆ ಏನಾದ್ರು ಕೆಲಸ ಮಾಡ್ತೀರಾ ಅಂದರು. ನಾನು ಇಲ್ಲ ಸರ್, ಇದೆ ಸರ್ ಆ್ಯಕ್ಟ್ರು. ಅದೇನು ಸರ್ ಹಂಗೆ ಮಾಡಿದ್ರಿ, ನಾನು ನೀವು ನಿಜವಾದ ಲಾಯರ್ ಅನ್ಕೊಂಬಿಟ್ಟೆ ಸರ್, ನೀವು ಅಲ್ಲಿ ಕೂತಿದ್ದೀನಿ ನಿಮ್ಗೆ ಗೊತ್ತು ಆಯಿತು ಇಲ್ಲ ನೋಡಿ, ನಿಜವಾದ ಲಾಯರ್ ಅನ್ಕೊಂಬಿಟ್ಟೆ. ಇಷ್ಟ ಆಗಬೇಕಲ್ಲ ಸರ್, ಅವ್ರಿಗೆ ಸಖತ್ ಇಷ್ಟ ಆಗೋದೆ. ನಾವು ಫಸ್ಟಿಂದ ಏನೋ ಒಂದು ಅಭಿಮಾನ ಅವ್ರಿಗೆ. ನಾನು ಎಲ್ಲ ಕಡೆ ಅದೇ ಹೇಳ್ತಿರ್ತೀನಿ, ಇಂಡಸ್ಟ್ರಿಲಿ ಎಲ್ಲರಿಗೂ ಆ್ಯಕ್ಚುಲಿ ಗಾಡ್ ಫಾದರ್ಸ್ ಇರ್ತಾರೆ, ಬಟ್ ನನಗೆ ಗಾಡ್ ಬ್ರದರ್ಸ್. ಅದರಲ್ಲೊಬ್ಬರು ನವೀನ್ ಸರು, ಅದೇ ರೀತಿ ಮಫ್ತಿ ಕೋ ಡೈರೆಕ್ಟರ್ ಅಂತ ಹೇಳಿದ್ನಲ್ಲ ಮಂಜು ಅಂತ, ಅವರು ಅಷ್ಟೇ. ಅವರಿಬ್ಬರು ನನಗೆ ಎಲ್ಲ ಕಡೆ ಅವ್ರು ಮಾಡೋ ಸಿನಿಮಾಗಳಲ್ಲಿ ರೆಫರ್ ಮಾಡ್ತಾರೆ. ಅಂದರೆ ಅದೇ ಹೇಳಿದೆ ಗಾಡ್ ಬ್ರದರ್ಸ್ ಅಂತ. ಸೊ ಕೆಲವೊಂದು ಆಗುತ್ತೆ, ಕೆಲವೊಂದು ಸಿಗಲ್ಲ. 3-4 ಸಿನಿಮಾ ಒಟ್ಟಿಗೆ ಮಾಡಿದ್ದೀನಿ. ರೆಕಮೆಂಡ್ ಮಾಡ್ತಾರಲ್ಲ ಸರ್, ಹೌದು, ಅದು ಒಳ್ಳೆಯ ವಿಷಯ. ಅದೇ ಇನ್ಸ್ಪೆಕ್ಟರ್ ವಿಕ್ರಮ ಹಾಗೆ ಪ್ರೇಮಂ ಪೂಜ್ಯಮ್ಮು ಅವರೇ. ಪ್ರೇಮಂ ಪೂಜ್ಯಮ್ಮು ದೊಡ್ಡ ಹಿಸ್ಟ್ರಿನೇ ಇದೆ ಆ ಕ್ಯಾರೆಕ್ಟರ್ಗೆ. ಆ್ಯಕ್ಚುಲಿ ಅವರು ಡೈರೆಕ್ಟರ್ ಡಾಕ್ಟರ್ ರಾಘವೇಂದ್ರ ಅಂತ, ತುಂಬ ಒಳ್ಳೆ ಮನುಷ್ಯ. ಹೌದು, ತುಂಬ ಚೆನ್ನಾಗಿ ಬರೀತಾರೆ ಎಲ್ಲ. ಅವರು ಆ ಪತ್ರಕ್ಕೆ ಅನಂತ್ ನಾಗ್ನ ತೊಗೋಬೇಕು ಅಂತಿದ್ರಂತೆ ಫಸ್ಟು, ಆ ಫಾದರ್ ಕ್ಯಾರೆಕ್ಟ್ರಿಗೆ. ಅನಂತ್ ನಾಗ್ ಅವ್ರದ್ದು ಏನಾಯ್ತು ಅಂದರೆ, ಅದರಲ್ಲಿ ಹೀರೋದು 3 ಗೆಟಪ್ ಬರುತ್ತೆ. ಸೊ ಡೈರೆಕ್ಟ್ರಿಗೆ ಅಥವಾ ಆಮೇಲೆ ಬಿಯೋನ್ ಪ್ರೇಮ್ ಸರ್ಗೂ ಅವ್ರಿಗೆ ಈ ಗಡ್ಡ ಅಂಟಿಸ್ಕೊಂಡು ಇದು ಮಾಡಿಕೊಂಡು ಮಾಡೋದು ಬೇಕಿರಲಿಲ್ಲ. ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ನಾನು ಅದೇ ಥರ ಹೇರ್ ಸ್ಟೈಲು ಮಾಡ್ತೀನಿ, ಗಡ್ಡ ಬಿಡ್ತೀನಿ, ಹಿಂಗೆ ಮಾಡೋಣ ಅಂಥೇಳಿ ಇದು. ಈ ಫಾದರ್ ಕ್ಯಾರೆಕ್ಟರ್ನ ಅವ್ನ ಬೆಳವಣಿಗೆಯನ್ನು ನೋಡ್ತಾನೆ, ಇಡೀ ಒಂದು 20 ವರ್ಷದ ಅವ್ನ ಬೆಳವಣಿಗೆಯನ್ನು ನೋಡ್ತಾನೆ ಆ ಕ್ಯಾರೆಕ್ಟ್ರು. ಸೊ ಬೇರೆ ಬೇರೆ ಶೆಡ್ಯೂಲಲ್ಲಿ ಬೇರೆ ಬೇರೆ ಲೊಕೇಶನ್ಸಲ್ಲಿ ಬರಬೇಕು ಅಂತ. ಹೌದು, ಟೈಮ್ ಅನಂತ್ ನಾಗ್ ಹೇಳಿದ್ರೆ, ನಾನು ಅದೆಲ್ಲ ಮಾಡಲ್ಲ, ಒಂದು ಶೆಡ್ಯೂಲಲ್ಲಿ ಮುಗಿಸ್ಕೊಳಂಗಿದ್ರೆ ಹೇಳಿ ಬಂದು ಮಾಡ್ಕೊಟ್ಟೋಗ್ತೀನಿ, ನಾನು ಕಾಯೋಕ್ಕಾಗಲ್ಲ ಒಂದೇ ಥರ, ಈಗ 3 ವರ್ಷ ಎಲ್ಲ ನಾನು ಕಾಯಲ್ಲ ಅಂತೆಲ್ಲ ಅಂದ್ಬಿಟ್ಟಿದ್ದಾರೆ. ಸರಿ, ಹುಡುಕ್ತಾ ಇದ್ದಾರೆ. ಈಗ ಸುಮಾರು ಜನ ಅವರು ದೊಡ್ಡ ಆ್ಯಕ್ಟರ್ಸ್ ನೋಡಿದ್ದಾರೆ, ಅವರೆಲ್ಲ ಇಲ್ಲ, ಅವ್ರ ಮುಖ ಒಂದು ಸ್ವಲ್ಪ ಗಡ್ಸಾಗುತ್ತೆ, ಫಾದರ್ ತುಂಬ ಸೌಮ್ಯವಾಗಿರ್ಬೇಕು, ಹಿಂಗೆ ಮಾಡಿ ಒಂದು ದಿವಸ ಹಿಂಗೆ ಮಾತಾಡ್ತಿದ್ದಕ್ಕೆ ಸಡನ್ನಾಗಿ ನವೀನ್ ಸರ್, ನಮ್ಮ ಲಾಯರ್ನ ಕರ್ಸ್ರಿ, ಲಾಯರ್ ಅವ್ರು ಮಸ್ತಿ ಲಾಯರ್ ಅಂತಲೇ ಕರಿತಾ ಇದ್ದಿದ್ದು ಅಲ್ಲಿವರೆಗೂ ನನ್ನವರು. ನಮ್ಮ ಲಾಯರ್ನ ಕರ್ಸ್ರಿ, ಮಂಜು ಅವ್ರು ಮಾಡ್ತಾರಲ್ಲ, ಚೆನ್ನಾಗಿ ಮಾಡ್ತಾರೆ ಅಂತೆಲ್ಲ ಹೇಳಿ ನಾನು ಫೋಟೋ ತೋರಿಸಿದ್ರಂತೆ. ನಾನು ಎಲ್ಲೋ ಇದರಲ್ಲಿದ್ದೆ, ಯಾವುದೋ ಎಂಗೇಜ್ಮೆಂಟಲ್ಲಿದ್ದೆ. ಸಡನ್ನಾಗಿ ಇವಾಗ ಹೆಂಗಿದ್ದೀರಾ ಸರ್, ನಿಮ್ಮ ಲುಕ್ದೊಂದು ಫೋಟೋ ಕಳಿಸಿ ಸರ್ ಅಂತ ಹೇಳಿದ್ರು. ಸರಿ ಅಂತ ಅಲ್ಲೇ ಮೊಬೈಲಲ್ಲಿ ಫೋಟೋ ತೆಗೆದು ಕಳಿಸಿದೆ. ಡೈರೆಕ್ಟ್ ನೋಡಿದರೆ ಅವ್ರಿಗೂ ಇಷ್ಟ ಆಗ್ಬಿಡುತ್ತೆ, ಚೆನ್ನಾಗಿ ಮಾಡ್ತಾರ, ನೀವು ಚೆನ್ನಾಗಿ ಮಾಡ್ತೀರ ಅಂದರೆ ನಿಮ್ಗೆ ಗ್ಯಾರಂಟಿ ಇದ್ದರೆ ನಾನು ಹಾಕೋತೀನಿ, ನಂಗೆ ಫೇಸ್ ಕಟ್ ಓಕೆ, ಅವ್ರದ್ದು ಇದು ಓಕೆ, ಬಾಡಿ ಸ್ಟ್ರಕ್ಚರ್ ಎಲ್ಲ ಚೆನ್ನಾಗಿದೆ, ಮಾಡಿಸ್ಬೋದು ಇವ್ರ ಕೈಲಿ. ಸರಿ, ಹಾಗೆ ನನಗೆ ಅದು ಪ್ರೇಮಂ ಪೂಜ್ಯಂ ಪತ್ರನೂ ಸಿಕ್ಕಿದ್ದು. ಪ್ರೇಮ್ ಅವರ 25ನೇ ಸಿನಿಮಾ ಆ್ಯಕ್ಚುಲಿ ತುಂಬ ಬ್ಯೂಟಿಫುಲ್ ಸಿನಿಮಾ ಅದು. ಏನೋ ನಮ್ಮ ಮ್ಯೂಸಿಕಲಿ ಸಿನಿಮಾ. ಹೌದು, ನಮ್ಮ ಆಡಿಯನ್ಸ್ ಒಪ್ಕೊಳ್ಳಿಲ್ಲ ಅಂದರೆ ನವೀನ್ ಸರ್ ವರ್ಕು ಅಷ್ಟೇ ಅದರಲ್ಲಿ ಎಲ್ಲರೂ.
ಅವರು ಅಂದ್ರೆ ಮಣ್ಣು ಕತ್ಲು ಈ ರಾ ಮಾಡೋರು ಅಷ್ಟು ಕಲರ್ಫುಲ್ ಆಗಿ ತೆಗಿತಾರೆ. ಅದನ್ನ ಅಲ್ವಾ ಎಲ್ಲರೂ ಮಸ್ತಿ ನವೀನ್ ಅಂತಾನೆ ಮಾತಾಡ್ತಿದ್ರು. ಅದು ಹೋಗಿಸ್ಬೇಕು ಅಂತಾನೆ ಅವ್ರು ಪರ್ಟಿಕ್ಯುಲರ್ ತುಂಬಾ ಚೆನ್ನಾಗಿ ಮಾಡಿದ್ರು. ಚರಣಂ ನಿತ್ಯಂ ನಿಲಯಂ. ಲವ್ ಸ್ಟೋರಿ ಎಲ್ಲ ಹಿಲ್ ಸ್ಟೇಷನ್ ಈ ಥರ ಲೊಕೇಶನ್ಸು, ಅದೊಂದು ಒಳ್ಳೆ ಅನುಭವ. ಸಿನಿಮಾ ನೋಡೋದು ಅನುಭವ, ಆದರೆ ಸಿನಿಮಾ ಮಾಡೋದು ಅದೊಂದು ವಿಶೇಷವಾದ ಅನುಭವ. ಈಗ ಹೇಗಿದೆ ಸರ್ ಲೈಫು? ಈಗ ಲಾಸ್ಟ್ ಇಯರು ಸ್ವಂತ ಮನೆ ಕೊಂಡ್ಕೊಂಡೆ. ಸೂಪರ್. ಅಂದರೆ ಸಿನಿಮಾಯಿಂದ ಅಂತಲ್ಲ, ನನ್ನ ಹೆಂಡತಿ ಕಡೆಯಿಂದ ತುಂಬ ಹೆಲ್ಪ್ ಇತ್ತು, ಎಲ್ಲ ಆಯಿತು, ಕೊಂಡ್ಕೊಂಡೆ. ಎಲ್ಲ ಸೇರುವಾಗ ಸರ್ ಒಬ್ಬರಿಂದನೂ ಆಗಲ್ಲ. ಹೌದು ಅದಕ್ಕೆಲ್ಲ ಅದನ್ನ ಹೇಳಬೇಕಿಲ್ಲ, ನಾನು ಮಾಡಿದೆ, ನಾನು ಕೊಂಡ್ಕೊಂಡೆ ಅಂತ ಹೇಳಿದ್ರೆ ನಾವು ಕೊಂಡ್ಕೊಂಡ್ವಿ. ಅದಾದಮೇಲೆ ಈ 2025 ಸ್ವಲ್ಪ ಏನು ಇರಲಿಲ್ಲ, ಕೆಲಸನೇ ಇರಲಿಲ್ಲ. ಅಂದರೆ ಏನಾಯ್ತು, ಕೋವಿಡ್ ಬಂದಮೇಲೆ ನಾನು ಅದೇ ಎಲ್ಲರಿಗೂ ನಾನು ತಮಾಷೆ ಮಾಡ್ತಿದ್ದಾಗ ಮುಂದುವರೆದ ಅಧ್ಯಾಯ ರಿಲೀಸಿಗೆ ರೆಡಿ ಇತ್ತು, ಇನ್ನೊಂದು 2 ಸಿನಿಮಾ ಹತ್ರ ಪ್ರೇಮ ಪೂಜೆ ಮಾಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ನಾವು 2022 ನಂದೇ ಅನ್ನೋ ಥರ ಡೈಲಾಗ್ ಎಲ್ಲ ಹೊಡಿತಾ ಇದ್ದೆ. ನೋಡ್ದಲ್ಲ ಆಮೇಲೆ ಏನಾಯ್ತು ಅಂತ, ಇಡೀ 1.5 ವರ್ಷ ಥಿಯೇಟರ್ಗಳು ಇಲ್ಲ, ಶೂಟಿಂಗ್ ಕೆಲಸನೇ ಇಲ್ಲ. ಆ 1.5 ಮತ್ತು 1.5 ಸೇರ್ಕೊಂಡಂತೆ. ಹೌದೌದು ಆಗಲಿಲ್ಲ. ಹೌದು ಆಮೇಲೆ ನಂಗೆ ಹಂಗೆ ಆಯ್ತಲ್ಲ ಸಿ ನೋಡಿ. ಆಮೇಲೆ ಮಾಡ್ತಾ 2024 ಸ್ವಲ್ಪ ಕೆಲಸ ಆಯಿತು. 2025 ಮತ್ತೆ ಯಾಕೋ ಏನೂ ಕೆಲಸನೇ ಇರಲಿಲ್ಲ. ಬಟ್ ಈ ವರ್ಷ 2026 ಜನವರಿನಲ್ಲೇ ಒಂದು ದೊಡ್ಡ ಮೂವಿ ಕಮಿಟ್ ಆಗಿದ್ದೀನಿ. ಲವ್ಲಿ ಸರ್, ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಅಗೇನ್ ಶ್ರೀಮುರಳಿ ಸರ್ದು ಉಗ್ರಾಯುಧಂ. ನಿಮಗೂ ಅವ್ರಿಗೆ ಬರುತ್ತೆ. ಇಲ್ಲ ಆ್ಯಕ್ಚುಲಿ ಅದೇ ಹೇಳಿ, ಅವ್ರು ಶೂಟಿಂಗ್ ಹೋದಾಗ ಫಸ್ಟ್ ಡೇನೆ ಸರ್ ನಾನು ಮಸ್ತಿ ಆದಮೇಲೆ ನಿಮ್ಮ ಜೊತೆ ವರ್ಕ್ ಮಾಡೋಕೆ ಅಂದ್ರೆ ತುಂಬ ಟ್ರೈ ಮಾಡಿದೆ, ಯಾವುದಲ್ಲೂ ಸಿಗಲಿಲ್ಲ ಪತ್ರ. ಈಗ ಒಳ್ಳೆ ಪತ್ರನೇ ಸಿಕ್ಕಂದರೆ ಅವ್ರ ಜೊತೆಗೆ ಥ್ರೂಔಟ್ ಟ್ರಾವೆಲ್ ಆಗುವಂಥ ಕ್ಯಾರೆಕ್ಟರ್ದು. ಜಾಸ್ತಿ ಏನು ಹೇಳೋಕ್ಕಾಗಲ್ಲ, ಆ್ಯಸ್ ಯೂಶುವಲ್ ನಿಮಗೆ ಗೊತ್ತಲ್ಲ ಸಿನಿಮಾ. ಇಲ್ಲ ಬಟ್ ಒಳ್ಳೆ ಪಾತ್ರ ಇದೆ, ಚೆನ್ನಾಗಿ ಬರ್ತಾ ಇದೆ ಸಿನಿಮಾ. ಅದನ್ನು ಅದ್ರ ಮೇಲೆ ತುಂಬ ಹೋಪ್ಸ್ ಇದೆ ನನಗೆ. ವಿಶೇಷವಾಗಿ ಗಡ್ಡ ಒಂಥರ ಲಕ್ಕು. ಹೌದು. ಏನಕ್ಕೆ ನಿಮ್ಮ ಗಡ್ಡ ಇದು? ಗಡ್ಡ ಮಸ್ತಿ ಟೈಮಿಂದ ಅಂಟ್ಕೊಂಡ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಅದೇ ನಾನು ಮೊದಲಿಂದನೂ ಯಾವಾಗಲೂ ಗಡ್ಡ ಬಿಡೋದೆ. ನಾನು ಶೇವ್ ಮಾಡಲ್ಲ ಜಾಸ್ತಿ, ಇಷ್ಟು ಲಾಂಗ್ ಬಿಡ್ತಾ ಇರಲಿಲ್ಲ ಯಾವಾಗಲೂ. ಸೊ ಇನ್ನೊಂದು ಅದೇ ವಾಘರ ಅಂತ ಇನ್ನೊಂದು ಸಿನಿಮಾನಲ್ಲಿ ಮೇಯ್ನ್ ವಿಲನ್ಗೆ ರೈಟ್ ಹ್ಯಾಂಡ್ ಥರ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಅದಕ್ಕೂ ಗಡ್ಡ ಬೇಕಿತ್ತು. ಸೊ ಹಂಗಾದರೆ ಏನಾಗುತ್ತೆ, ನಾವು ಈಗ ಮಾಡ್ತಾ ಇರ್ತೀವಲ್ಲ, ಒಂದು ಸಿನಿಮಾ ಈಗ ಮಸ್ತಿ ಮಾಡೋಗಿ ಇನ್ನೊಂದು ಸಿನಿಮಾ ಬಂದರೆ ಅದಕ್ಕೆ ಕಮಿಟ್ ಆಗಿಬಿಟ್ರೆ ಮತ್ತು ಅದ್ರಲ್ಲಿ ನಾವು ಗಡ್ಡ ಹಾಗೆ ಕಂಟಿನ್ಯೂ ಮಾಡಬೇಕೈತೆ, ಶೇವ್ ಮಾಡೋಕ್ಕಾಗಲ್ಲ. ದೊಡ್ಡ ದೊಡ್ಡ ಹೀರೋಗಳಂದರೆ 2 ತಿಂಗಳು 3 ತಿಂಗಳು ಕಾಯ್ತಾರೆ ಅವ್ರು ಗಡ್ಡ ಬರೋಸನ್ಕ. ಇನ್ಫ್ಯಾಕ್ಟ್ ನಮಗೆಲ್ಲ ಯಾರು ಕಾಯಿಲ್ಲ ಕಲಾವಿದರಿಗೆ. ಸೊ ನಾವು ಅವ್ರಿಗೆ ಬೇಕಾಗಿದ್ದಂಗೆ ನಾವು ಹಂಗಿರಲೇಬೇಕು. ಸೊ ಆ ಥರ ಬಂದ್ಬಿಡ್ತೀನಿ. ಏನಾಗ ಅದೇ ಅದೊಂದು ಪ್ರಾಬ್ಲಮ್ ನನಗೆ. ಆ ಲಾಯರ್ ಕ್ಯಾರೆಕ್ಟ್ರ್ ನಾನೇ ಬಿಡ ಅಂತಿದೆ. ಆಮೇಲೆ ಟೈಮಲ್ಲಿ ಒಂದಾದ್ಮೇಲೆ ಒಂದು ಕಮಿಟ್ ಆಗ್ತಿದೆ. ಯಾವುದಾದ್ರು ಸಿನಿಮಾಗಳು ಚಿಕ್ಕ ಪುಟ್ಟ ಪಾತ್ರ ಕೊಡೋರು, ನೆಕ್ಸ್ಟ್ ಮಂತ್ ಇರುತ್ತೆ ಅಂತ ಹೇಳೋರು. ಒಂದು ಸಲ ಮಾಡಿದ್ಮೇಲೆ ನಾವು ಒಂದು ಪಾತ್ರ ಅವ್ರು ಮುಗಿಸೋ ತನಕ ನಾವು ಕಾಯಿಲೆ. ಕರೆಕ್ಟ್. ಸೊ ಹಾಗಾಗಿ ಆವಾಗಲೂ ಅಷ್ಟೇ 2-3 ಇನ್ಸ್ಪೆಕ್ಟರ್ ಗಡ್ಡ ಅಂದಾಗ ಈಗ ಇಂಡಸ್ಟ್ರಿಯಲ್ ಚರ್ಚೆ ಆಗ್ತಾ ಇರೋದು. ಯಶ್ ಅವರು ಒಂದು ಸಿನಿಮಾಗಾಗಿ 7 ವರ್ಷ ಗಡ್ಡ ಬಿಟ್ಟಿದ್ದು, 4 ವರ್ಷ ಎಲ್ಲೂ ಕಾಣದೇ ಇದ್ದಿದ್ದು, ಸಿನಿಮಾ ಮಾಡದೇ ಇದ್ದಿದ್ದು, ಈಗ ಅವ್ರು ಶೇವ್ ಮಾಡಿದ್ದು ಒಂದು ದೊಡ್ಡ ಸುದ್ದಿ. ಅಂದರೆ ಒಂದು ಪಾತ್ರಕ್ಕಾಗಿ ಎಷ್ಟು ನಾವು ತಪಸ್ ಮಾಡಬೇಕು ಅನ್ನೋದು. ಇಲ್ಲ ಅದೇ ಹೇಳ್ತೀನಲ್ಲ, ಆ ಲೆವೆಲ್ಗೆ ಹೋದ್ಮೇಲಂತೂ ನೀವು ಏನು ಮಾಡೋಕ್ಕಲ್ಲ. ಅವ್ರು ನೋಡಿ ಅದನ್ನ ತೋರ್ಸ್ಕೊಳಕ್ಕೂ ಆಗಲ್ಲ ಹೊರಗಡೆ. ಅವರು ಎಲ್ಲ ಕಡೆ ಮಾಸ್ಕ್ ಹಾಕೊಂಡು ಓಡಾಡ್ತಾರೆ. ಅದಕ್ಕೆ ಇವಾಗ ಗೊತ್ತಾಯ್ತು, ಟೀಸರ್ ಬಂದ್ಮೇಲೆ ಗೊತ್ತಾಯ್ತು ಎಲ್ರಿಗೂ ಯಾಕೆ ಇದಕ್ಕೆ ಅಂದ್ಬಿಟ್ಟಲ್ವಾ ಆ ಗೆಟಪ್ ಕಾಣಿಸ್ಬಾರ್ದು. ಅಂದರೆ ಅದೇನಾಗುತ್ತೆ ಅಂದರೆ ಅದು ಒಂದು ವಿಶೇಷತೆ ಇರುತ್ತೆ ಒಂದು ಪಾತ್ರಕ್ಕೆ, ಅದಕ್ಕೆ ಅದು ಹೊಟ್ಟೋಗ್ಬಿಡುತ್ತೆ. ಈಗ ನೋಡಿ ಅವ್ರು ಮೊದಲೇ ಆ ಗೆಟಪಲ್ಲಿ ಬಂದುಬಿಟ್ಟಿದ್ರೆ ಹಂಗಾರೆ ಇದು ಇದೆ ಡಬಲ್ ಆ್ಯಕ್ಟಿಂಗ್ ಅಂತ ಜನ ಹಂಗೆ ಈಗಲೇ ಗೆಸ್ ಮಾಡಿದ್ರು. ಒಂದು ಟೀಸರ್ಲಿ 1 ಸೆಕೆಂಡು ತೋರಿಸಿದ್ದನ್ನ ಆಗಲೇ ಗೆಸ್ ಮಾಡ್ತಿರೋ ಮಗ ಇದ್ದಾನೆ, ಮೊಮ್ಮಗ, ಈ ಥರ ಇರ್ತಾರೆ. ಟ್ರಿಬಲ್ ಆ್ಯಕ್ಟಿಂಗು, ಡಬಲ್ ಆ್ಯಕ್ಟಿಂಗ್, ಏನೇನೋ ಥಿಯರಿಗಳು ಓಡಾಡ್ತಿದೆ ಇಂಟರ್ನೆಟ್ಟಲ್ಲಿ. ಸೊ ಹಾಗಾಗುತ್ತೆ. ನಂಗೆ ಅದೇ ಗಡ್ಡ ಕಮಿಟ್ಮೆಂಟ್ ಆಗ್ತಾ ಅದು ಒಂದೊಂದು ಬರ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಯಾವ್ಯಾವ ನಟರ ಜೊತೆಗೆ ನಾನು ಕೆಲಸ ಮಾಡಬೇಕು, ಇಂಥ ನಿರ್ದೇಶಕ ಜೊತೆ ಕೆಲಸ ಮಾಡಬೇಕು ಅನ್ನೋ ಡ್ರೀಮ್ ಇದೆ ಸರ್? ಥರ ಅಂತ ಡ್ರೀಮ್ ಎಲ್ಲ ಒಳ್ಳೆ ಪಾತ್ರ ಸಿಕ್ಕಿದ್ರೆ ಯಾವ ಡೈರೆಕ್ಟ್ರು ನಾನು ಅದೇ ಹೇಳ್ತೀನಲ್ಲ, ಈ ಕೆಲವು ಕಡೆ ನಾನು ₹1 ಕೂಡ ದುಡ್ಡು ತೊಗೊಳ್ಳೇ ಮಾಡಿದ್ದೀನಿ. ಹಾಗಂತ ದಯವಿಟ್ಟು ಎಲ್ಲರೂ ದುಡ್ಡು ತೊಗೊಳ್ಳೇ ಮಾಡಬೇಡ ಅಂತ ಹೇಳ್ಬೇಡಿ. ಅದು ಕೆಲಸದಲ್ಲಿ ಪಾತ್ರಗಳು ಇಷ್ಟ ಆಗ್ಬಿಡುತ್ತೆ. ನಮ್ಮ ಹುಡುಗರು ಯಾರೋ ಬರ್ತಾರೆ. ನಾನು ಇದರಲ್ಲಿ ಅಸಿಸ್ಟೆಂಟ್ ಎಪಿಸೋಡ್ ಡೈರೆಕ್ಟರ್ ಆಗಿದೆ ಸೀರಿಯಲಲ್ಲಿ, ಆಗೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದರು, ಈಗ ಡೈರೆಕ್ಟರ್ಗಳಾಗ್ತಾ ಇದ್ದಾರೆ. ಸೂಪರ್. ಸೊ ಅವರೆಲ್ಲ ಬಂದು ನನ್ನ ಪಾತ್ರ ಮಾಡಿಸ್ತಾರೆ. ಇನ್ಫ್ಯಾಕ್ಟು ಏಪ್ರಿಲ್ ಮೇನಲ್ಲಿ ಶುರು ಆಗುತ್ತೆ ಇನ್ನೊಂದು ಸಿನಿಮಾ, ತುಂಬ ಒಳ್ಳೆ ಸಿನಿಮಾ, ಲವ್ ಸ್ಟೋರಿ. ಅದರಲ್ಲಿ ಹೀರೋ ತಂದೆ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಅದರಲ್ಲಿ ಹೀರೋ ಮತ್ತು ತಂದೆದು ತುಂಬ ಒಳ್ಳೆ ಬಾಂಧವ್ಯ ಇದೆ. ಹೀರೋಯಿನ್ ಜೊತೆಗೆ ಬಿಟ್ಟು ಇದು ಒಂಥರ ಚೆನ್ನಾಗಿದೆ. ಅವನು ನಾನು ಯಾವುದೋ ಸಿನಿಮಾನಲ್ಲಿ ನನಗೆ ಅಸಿಸ್ಟೆಂಟ್ ಆಗಿದೆ ಹುಡುಗ. ಆಮೇಲೆ ಡೀಟೇಲ್ಸ್ ಹೇಳ್ತೀನಿ, ಈಗೇನು ಹೇಳಂಗಿಲ್ಲ. ಸೊ ಅವನು ಡೈರೆಕ್ಟರ್ ಆಗ್ತಾನೆ. ಖುಷಿ ಆಗುತ್ತೆ ನೋಡೋಕ್ಕೆ, ಅವ್ರ ಜೊತೆ ವರ್ಕ್ ಮಾಡೋಕ್ಕೆ, ಏನೋ ಕಲಿಬೋದು. ಲೈಕ್ ಅವ್ರದ್ದು ಐಡಿಯಾಗಳೇ ಬೇರೆ ಬೇರೆ ಥರ ಇರುತ್ತೆ. ಈಗ ನಾವು ಬಿಲೇನಿಯಲ್ಸ್ ಅಂತೀವಿ, ನಾವೆಲ್ಲ ಹಳೆ ಕಾಲದವ್ರು ಆಗ್ಬಿಟ್ಟಿದ್ದೀವಿ, ಈಗ ಏನು ಮಾಡೋಕ್ಕಾಗಲ್ಲ. ನಾನು ಅದೇ ಹೇಳ್ತಿರ್ತೀನಿ, ಹೋಗ್ತಾ ನೋಡಿ. ಈಗ ನಾನು 2001 ಅಂದರೆ 25 ವರ್ಷ ಆಗುತ್ತೆ ಇಂಡಸ್ಟ್ರಿಗೆ ಬಂದು. ಬಟ್ ನಾನು ನೋಡ್ದಂಗಿದೆ, ನಾನು ಮಾಡಿರೋ ಪಾತ್ರಗಳು ಕಮ್ಮಿ. ಆ್ಯಂಡ್ ಇನ್ನೊಂದೇನೋ ನಂದೇ ತಪ್ಪು, ನಾನು ಲೇಟ್ ಬ್ಲೂಮರ್ ಅಂತಾರೆ. ಹಾಗೆ ನಾನು ಬಂದು ಇಂಡಸ್ಟ್ರಿಗೆ ಬಂದಾಗಲೇ 34-35 ವರ್ಷ ನನಗೆ. ಸೊ ಹಾಗಾಗಿ ನಾನು ಬಂದಿದ್ದು ಲೇಟು. ಸೊ ನಿಧಾನವಾಗಿ ನಾನು ಹಾಗೆ ಹೇಳಿದ್ನಲ್ಲ, ನಾನೇ ಕೆಲವು ಪಾತ್ರಗಳು ಮಾಡ್ತಿರಲಿಲ್ಲ, ಕೆಲವು ಪಾತ್ರಗಳು ಸಿಗ್ತಾ ಇರಲಿಲ್ಲ. ಹಾಗಾಗಿ
ಪರಿಚಯ ಆಗ್ತಿರೋದು ನಿಧಾನ ಆಗ್ತಿದೆ. ಈಗ ಸ್ವಲ್ಪ ಗುರುತು ಹಿಡಿತಾರೆ ವಿನಯ್ ಕೃಷ್ಣ ಸ್ವಾಮಿ ಅಂದರೆ ಇಂಡಸ್ಟ್ರಿನಲ್ಲಿ. ಓಕೆ, ಈಗ ಭೈರತಿರಣಗಲ್ ಬೇರೆ ಬಂತು ಇನ್ಫ್ಯಾಕ್ಟ್ ಅಗೇನ್ ಶಿವಣ್ಣ ಜೊತೆ. ಸೊ ಅದರಿಂದ ಇನ್ನೊಂದಷ್ಟು ಓಪನ್ ಅಪ್ ಆಯಿತು. ಅದನ್ನೇ ಹೇಳಕ್ಕೆ ಬಂದೆ ನಾನು. ಈಗ ಜನವರಿನಲ್ಲಿ 3 ಸಿನಿಮಾ ಕಮಿಟ್ ಆಗಿದ್ದೀನಿ. ಈ ವರ್ಷ ಸ್ವಲ್ಪ ನೋಡೋಣ, ಕೈ ತುಂಬ ಕೆಲಸ ಇರುತ್ತೆ ಅನಿಸುತ್ತೆ. ಆಗಲಿ ಸರ್. ತುಂಬ ಒಳ್ಳೊಳ್ಳೆ ವಿಷಯಗಳನ್ನು, ತುಂಬ ಒಳ್ಳೊಳ್ಳೆ ಮೆಮೊರಿಗಳನ್ನು ಹಂಚ್ಕೊಂಡ್ರಿ ಸರ್. ಮುಂದಿನ ಜೀವನ ಇನ್ನಷ್ಟು ಮೆಮೊರೇಬಲ್ ಆಗಿರಲಿ. ಖಂಡಿತ. ಒಳ್ಳೊಳ್ಳೆ ವಿಚಾರಗಳನ್ನ, ಒಳ್ಳೊಳ್ಳೆ ಸಿನಿಮಾಗಳನ್ನು ನೀವು ಮಾಡ್ತಾ ಇರಬೇಕು. ಮತ್ತೆ ನಾವು ಹಿಂಗೆಲ್ಲ ಮಾತಾಡ್ತೀವಿ. ಎಸ್ ಸರ್, ಒಳ್ಳೇದಾಗಲಿ ಸರ್. ಖಂಡಿತ ಒಳ್ಳೇದಾಗಲಿ. ತುಂಬ ಥ್ಯಾಂಕ್ಸ್ ನನ್ನನ್ನು ಇಲ್ಲಿ ತನಕ ಕರೆದು ನಿಮ್ಮ ಆತ್ಮೀಯ ಕನ್ನಡಿಗ ಚಾನಲ್ಗೆ ಇಂಟರ್ವ್ಯೂ ಮಾಡಿದ್ದಕ್ಕೆ. ಮತ್ತು ನಿಮಗೂ ಅಷ್ಟೇ, ಆತ್ಮೀಯ ಕನ್ನಡಿಗ ಹೊಸ ವೆಂಚರ್ ಶುರು ಮಾಡಿದ್ದೀರಾ. ಹೊಸದಲ್ಲ, ಆಯ್ತು ಅನ್ಸುತ್ತೆ 6 ತಿಂಗಳು ಆಗಿರ್ಬೇಕಲ್ಲ. ಆದರೂ ಏನೇ ಹೊಸದಂದರೆ ಸ್ವಲ್ಪ ಇದಿರುತ್ತೆ. ಇನ್ಶಿಯಲಿ ನಿಮಗೂ ಗೊತ್ತಿರುತ್ತಲ್ಲ. ಚೆನ್ನಾಗಾಗಲಿ ಆತ್ಮೀಯ ಕನ್ನಡಿಗ, ಚೆನ್ನಾಗೆಲ್ಲ ಜನ ಇಷ್ಟಪಡಲಿ, ಜಾಸ್ತಿ ಜನ ನೋಡಲಿ, ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಲಿ. ಥ್ಯಾಂಕ್ ಯು. ಒಳ್ಳೆದಾಗಲಿ. ನೋಡಿದ್ರಲ್ಲ ಆತ್ಮೀಯ ಕನ್ನಡಿಗರೇ, ಇಂಥ ಒಬ್ಬ ಒಳ್ಳೆ ಕಲಾವಿದನಿಗೆ, ತನ್ನ ಜೀವನವನ್ನೇ ಕಲೆಗಾಗಿ ಮುಡಿಪಾಗಿಟ್ಟಿರುವಂಥ ಕಲಾವಿದನಿಗೆ ನಿಮ್ಮ ಆಶೀರ್ವಾದ ಅತ್ಯಗತ್ಯ. ಇಂಥ ಕಲಾವಿದರನ್ನು ನೀವು ಹಾರೈಸಬೇಕು, ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ತಾ, ಮತ್ತೊಂದು ಪ್ರಣಯದ ಜೊತೆ ಮತ್ತೆ ನಾನು ನಿಮ್ಮ ಮುಂದೆ ಅಗೇನ್ ಆಶೀರ್ವಾದಕ್ಕೆ ಬರ್ತೀನಿ. ಧನ್ಯವಾದ.